Okay, start and tomorrow Gariga. Yes, sir. So today we'll be starting with the second chapter, that is electrostatic Potential and capacitance. Adilla. So electrostatic potential and capacitance ಒಂದು ನಾನು ನಿಮ್ಗೆ ಅವು ಪ್ರೀವಿಯಸ್ ವಿಡಿಯೋಸ್ನೊಳಗೂ ಹೇಳ್ಕೊತ ಇದೀನಿ. ಪಾರ್ಟ್ 1 ಒಳಗೆ 8 ಚಾಪ್ಟರ್ಸ್ ಒಂದಕ್ಕೊಂದು ಲಿಂಕ್ ಇದಾವೆ ಅಂತ ಹೇಳಿ. ಹ್ಞೂ ರೀ, ಅದರೊಳಗೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಮುಗಿಸಿದ ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್, ಇದು ದೊಡ್ಡ ಚಾಪ್ಟರು ಹೌದು, ಸ್ವಲ್ಪ ಕಾಂಪ್ಲಿಕೇಟೆಡ್, ಫಸ್ಟ್ ಟೈಮ್ ಕಾಂಪ್ಲಿಕೇಟೆಡ್ ಅನಿಸುತ್ತೆ. ಒಂದು ಸರ್ತಿ ಅರ್ಥ ಮಾಡ್ಕೊಂಡ್ಕೊಳ್ಳೆ ಈಸಿ ಅನಿಸುತ್ತೆ, ಫಸ್ಟ್ ಟೈಮ್ ಕಾಂಪ್ಲಿಕೇಟೆಡ್ ಅನಿಸುತ್ತೆ. ಫೈನಲ್ ಎಕ್ಸಾಮ್ನಾಗೂ ಹೆಚ್ಚಿಗೆ ಕ್ವಶನ್ಸ್ ಬರ್ತಾವೆ. ಆ್ಯಂಡ್ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಮತ್ತು ಈ ಚಾಪ್ಟರ್ ಇವು ಎರಡೂ ಸೇರಿ ಒಂದು ನ್ಯೂಮರಿಕಲ್ ಬರ್ತೈತಿ. ಎರಡರಾಗ ಒಂದು, ಎರಡೂ ಸೇರಿ ಅಂದ್ರೇನು, ಅದರಾಗಿಂದ ಒಂದು ಸ್ವಲ್ಪ ಇದ್ರಾಗಿಂದ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡೋಂಗಿಲ್ಲ. ಎರಡು ಚಾಪ್ಟರ್ನೊಳಗೆ ಯಾವ್ದಾರು ಒಂದ್ರದ್ದು ಫೈನಲ್ ಎಕ್ಸಾಮ್ನೊಳಗೆ ನಿಮಗೆ 5 ಮಾರ್ಕ್ಸದ್ದು ನ್ಯೂಮರಿಕಲ್ ಬರ್ತೈತಿ. ಆ್ಯಂಡ್ ಎರಡರಾಗ ಒಂದು 5 ಮಾರ್ಕ್ಸಿಗೆ ಡೆರಿವೇಷನ್ ಬರ್ತಾವೆ. ಆ್ಯಂಡ್ ಮೇ ಬಿ ಇವತ್ತಂತೂ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಸೊ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಇದು ಎರಡು ಸಪ್ರೇಟ್ ಚಾಪ್ಟರ್ಸನ್ನು ಕಂಬೈನ್ ಮಾಡ್ದಂಗೆ. ಲೈಕ್ ಇದ್ರದ್ದು ಫಸ್ಟ್ ಹಾಫ್ನೊಳಗೆ ನಾವು ವಾಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಮತ್ತು ಅದ್ರ ಸುತ್ತಲ ಇರುವಂಥ ಒಂದಿಷ್ಟು ಕನ್ಸೆಪ್ಟ್ಸ್ ನೋಡ್ತೀವಿ. ಅದಾದಮೇಲೆ ಕೆಪಾಸಿಟೆನ್ಸ್ ಅಂತ ಐತಲ್ಲ, ಅದು ಕಂಪ್ಲೀಟ್ ಸಪ್ರೇಟ್ ಇರೋದು. ಕೆಪಾಸಿಟರ್ಸ್ ಅಂತ ಬರ್ತಾವೆ ಮುಂದೆ. ಏನು ಬರ್ತಾವೆ? ಓಕೆ. ಸೊ ಆ ಕೆಪಾಸಿಟರ್ಸ್ ಅಂದ್ರೇನು, ಕೆಪಾಸಿಟನ್ಸ್ ಅಂದ್ರೇನು, ಅದೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಜಗತ್ತು ಸ್ಟಾರ್ಟ್ ಆಗ್ತೈತೆ. ಅಂದರೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ಗೆ ಅದು ಸಂಬಂಧಪಟ್ಟಿದ್ದು ಐತೆ. ಓಕೆ, ಅಲ್ಟಿಮೇಟ್ಲಿ ಇವತ್ತಿನ ಟಾಸ್ಕ್ ಏನಂದ್ರೆ ವಾಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆಟ್ ಅ ಪಾಯಿಂಟ್, ಇದನ್ನ ಅರ್ಥ ಮಾಡ್ಕೋಬೇಕು. ಒಂದೇ ಮಾತು ಇದು ನೆನಪೈತೆ ನಿಮ್ಗೆ ಹಿಂಗೆ ಮಾಡ್ತಿದ್ದೆ ನೋಡ್ರಿ, ನಾವು ವೀಡಿಯೋಸ್ ನೋಡೋದು ಹಿಂಗೆ ಬರ್ದು ಯಾರ್ಯಾರು ನೋಡಿರಿ ಅಟ್ಲೀಸ್ಟ್. ಈ ಪಾಸಿಟಿವ್ ಚಾರ್ಜ್ ಇದ್ರ ಸುತ್ತಲ ಏನಿರ್ತೈತೆ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಾವು ಬೇಕಂದ್ರೆ ಇಮ್ಯಾಜಿನರಿ ಡ್ರಾ ಮಾಡ್ಕೋಬೋದು. ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಒಂದು ಕ್ಷೇತ್ರ ಇರ್ತದೆ, ಒಂದು ರೀಜನ್ ಇರುತ್ತೆ. ಆ ರೀಜನ್ನೊಳಗೆ ಈ ಚಾರ್ಜದ್ದು ಪ್ರಭಾವ ಇರ್ತೈತಿ, ಇಂಪ್ಯಾಕ್ಟ್ ಇರ್ತೈತಿ. ಈಗ ಲೈಕ್ ನಾನು ಆ ಪಾಸಿಟಿವ್ ಚಾರ್ಜ್ ಅಂತ ಅಂದ್ಕೊಂಡ್ರೆ ನಂದೊಂದು ಎಲೆಕ್ಟ್ರಿಕ್ ಫೀಲ್ಡ್ನ ಎಲ್ಲಿ ಕ್ರಿಯೇಟ್ ಮಾಡ್ಕೊಂಡಿನಿ, ಇಷ್ಟು ಇಲ್ಲಿ ತನಕ ಗೊತ್ತಿಲ್ಲ ಎಲ್ಲಿ ತನಕ ಇಂಪ್ಯಾಕ್ಟ್ ಐತಂತೆ. ಹೋಪ್ಫುಲಿ ನಾ ಅಸ್ಯೂಮ್ ಮಾಡ್ಕೊತೀನಿ ಲಾಸ್ಟ್ ವಾಲ್ ತನಕ ಇಂಪ್ಯಾಕ್ಟ್ ಐತಿ ಸದ್ಯ ನಂದು. ಹಂಗೆ ಈ ಪಾಸಿಟಿವ್ ಚಾರ್ಜದ್ದು ಎಲ್ಲಿ ತನಕ ಇಂಪ್ಯಾಕ್ಟ್ ಇರ್ತೈತಲ್ಲ, ಪ್ರಭಾವ ಇರ್ತೈತಲ್ಲ, ಪ್ರಭಾವ ಅಂದ್ರೆ ಗೊತ್ತಾಗ್ತೈತಿ. ಸೊ ಅಲ್ಲಿ ತನಕ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಇದ್ರ ಪ್ರಭಾವ ಐತಂದ್ರೆ ಏನು ಪ್ರಭಾವ ಸರ್, ಅದು ಏನಿರ್ಬೇಕಲ್ಲಿ ಅಂದರೆ ಇದ್ರ ಪ್ರಭಾವ ಅಂದರೆ ಇದ್ರ ಎಲೆಕ್ಟ್ರಿಕ್ ಫೀಲ್ಡ್ನೊಳಗೆ ನೀವು ಇನ್ನೊಂದು ಚಾರ್ಜ್ ತೊಗೊಂಬಂದಿಟ್ರೆ, ಆಲ್ರೆಡಿ ಒಂದು ಚಾರ್ಜ್ ಐತಿ ಈಗ ನಮ್ಮದು, ಇನ್ನೊಂದು ಚಾರ್ಜ್ ತೊಗೊಂಬಂದಿಟ್ರೆ ಅದ್ರ ಮೇಲೆ ಫೋರ್ಸ್ ಹಾಕ್ತೈತಿ. ಸೊ ಲೈಕ್ ಇಲ್ಲೊಂದು ಪಾಯಿಂಟ್ ನಾ ಮಾರ್ಕ್ ಮಾಡ್ತೀನಿ ಪಿ ಅಂತ ಹೇಳಿ, ಇನ್ನೊಂದು ಪಾಯಿಂಟ್ ಮಾರ್ಕ್ ಮಾಡ್ತೀನಿ, ಇದು ಕ್ಯೂ ಮತ್ತು ಕನ್ಫ್ಯೂಸ್ ಆಗ್ತವೆ. ಇಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡ್ತೀನಿ ಆರ್ ಅಂತ. ಸೊ ಪಾಯಿಂಟ್ ಪಿ ಒಳಗೆ ನೀವು 1 ಕೂಲಮ್ ಚಾರ್ಜ್ ಇಟ್ಟರೆ ಈ ಚಾರ್ಜ್ ಇದ್ರ ಮೇಲೆ ಎಷ್ಟು ಫೋರ್ಸ್ ಹಾಕ್ತೈತಲ್ಲ ಅಷ್ಟ ಫೋರ್ಸ್ ಅದ 1 ಕೂಲಂಬನ್ನು ಇಲ್ಲಿ ಇಟ್ಟಾಗೂ ಸೇಮ್ ಫೋರ್ಸ್ ಹಾಕಂಗಿಲ್ಲ. ಅದು ನೀವು ಎಲ್ಲಿ ಇಡ್ತೀರಿ ಆ ಚಾರ್ಜ್ ಅನ್ನೋದ್ರ ಮೇಲೆ ಎಷ್ಟು ಫೋರ್ಸ್ ಹಾಕ್ತೈತೆ ಅನ್ನೋದು ಡಿಪೆಂಡ್ ಆಗ್ತದೆ. ಅರ್ಥ ಆಗತೈತೆ ನಾನು ಹೇಳಿದ್ದು? ಕ್ಲೋಸರ್ ದ ಪಾಯಿಂಟ್ ಟು ದ ಸೋರ್ಸ್ ಚಾರ್ಜ್, ಇದಕ್ಕೆ ಸೋರ್ಸ್ ಚಾರ್ಜ್ ಅಂತ ಕರಿತೀವಿ. ಈ ಸೋರ್ಸ್ ಚಾರ್ಜಿಗೆ ಎಷ್ಟು ಹತ್ತಿರ ನಾವು ಒಂದು ಪಾಯಿಂಟ್ ಚೂಸ್ ಮಾಡ್ತೀವಿ ಅಷ್ಟು ಸ್ಟ್ರಾಂಗರ್ ಫೋರ್ಸ್ ಬರ್ತೈತೆ. ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಡಿಸ್ಕಸ್ ಮಾಡಿದ್ವಿ ನಾವು. ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಬಗ್ಗೆ ನಾನು ಯಾಕೆ ಇನ್ನೊಮ್ಮೆ ರಿಪೀಟ್ ಮಾಡಕತ್ತೀನಿ ಅಂದರೆ, ಈ ಪಾಯಿಂಟ್ ಪಿ ಒಳಗೆ ನಾ ಹೇಳ್ತೀನಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಹೆಂಗೆ ಕ್ಯಾಲ್ಕ್ ಮಾಡಬೇಕು, ಅದಕ್ಕೆ ಮಲ್ಟಿಪಲ್ ಫಾರ್ಮುಲಾ ಅದಾವೆ. ಬೇಸಿಕ್ ಫಾರ್ಮುಲಾ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು, ಇಲ್ಲೊಂದು ಚಾರ್ಜ್ ನೀವು ಇಡ್ತೀರಲ್ಲ ಆ ಚಾರ್ಜ್ ಎಷ್ಟು, ಫಾರ್ ಎಕ್ಸಾಂಪಲ್ ನಾನು ಈ ಪಾಯಿಂಟ್ನೊಳಗೆ 2 ಕೂಲಮ್ ಬಿಡ್ತೀನಿ ಅಂತ ತಿಕ್ಕೋರಿ. ಏನು 2 ಕೂಲಮ್ ಚಾರ್ಜ್ ಎಲ್ಲಿಟ್ಟಿವಿ? ಪಾಯಿಂಟ್ ಪಿ ಒಳಗೆ. ಸಪೋಸ್ ಇದ್ರ ಮೇಲೆ 24 ನ್ಯೂಟನ್ ಫೋರ್ಸ್ ಬಂತು. ಎಲ್ಲಿಂದ ಬರುತ್ತೆ ಸರ್? ಮ್ಯಾಲಿಂದ ಬರ್ತೇನೆ ರೀ. ಎಲ್ಲಿಂದ ಬರ್ತೈತಿ? ಈ ಸೋರ್ಸ್ ಚಾರ್ಜ್ ಹಾಕ್ತೈತಿ. ಸೊ ಸಪೋಸ್ ಇದು ಪಾಸಿಟಿವ್ ಚಾರ್ಜ್ ಇದ್ರೆ ರಿಪಲ್ಸಿವ್ ಫೋರ್ಸ್ ಬರ್ತೈತಿ, ನೆಗೆಟಿವ್ ಚಾರ್ಜ್ ಇದ್ರೆ ಅಟ್ರಾಕ್ಟಿವ್ ಫೋರ್ಸ್ ಬರುತ್ತೆ. ಪಾಸಿಟಿವಿಟಿ ಯಾವುದ್ರ ಇಲ್ಲಿ ನಮ್ಗೆ ಸಂಬಂಧ ಇಲ್ಲ, ಬಟ್ ಫೋರ್ಸ್ ಅಂತೂ ಬಂತ. ಎಷ್ಟು ಫೋರ್ಸ್ ಬಂತು? 24 ನ್ಯೂಟನ್. ಸೊ 24 ನ್ಯೂಟನ್ ಈಸ್ ದ ಫೋರ್ಸ್. 24 Newton is the force exerted by the source charge on our test charge. ಇದರ ವ್ಯಾಲ್ಯೂಸ್ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆನ್ಸರ್ ಏನು ಬಂತು? 12 ನ್ಯೂಟನ್ ಪರ್ ಕೂಲಮ್ ಅಂತ ಏನೋ ಆನ್ಸರ್ ಬಂತಲ್ಲ, ಇದಕ್ಕೆ ಪಾಯಿಂಟ್ ಪಿ ಒಳಗೆ ಇರತಕ್ಕಂತಹ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ಇದೇನು ಹೇಳಿದೆ? 12 ನ್ಯೂಟನ್ ಪರ್ ಕೂಲಮ್
ನೋಡ್ರಿಪ್ಪ, ನೀವು ಎಕ್ಟ್ರಾ ಚಾರ್ಜ್ ಇಟ್ಕೋಲ್ರಕ್ಕೆ ನಂಗೆ ಗೊತ್ತಿಲ್ಲ. ನಾವಂತೂ 1 ಕೂಲಮ್ ಬಿಟ್ರೆ ಅದರ ಮೇಲೆ 12 ನ್ಯೂಟನ್ ಫೋರ್ಸ್ ಹಾಕ್ತೀವಿ ಅಂತ ಹೇಳ್ತೈತೆ ಅದು ನಮಗೆ. ನಾವು ವಾಪಸ್ ಹಿಂಗೆ ಕೇಳಿದಂತೀವಿ, ನಾವು 3 ಕೂಲಮ್ ಬಿಡ್ತೀನಿ ಅಂದ್ರೆ ಅದು ಮುಂದೆ ನೀನು ಗಣಿತ ಬರ್ತೈತಲ್ಲ, ನೀವು ಮಾಡ್ಕೋ ಅಂತ ಹೇಳ್ತೈತಿ. ಮ್ಯಾಥ್ಸ್ ಬರ್ತದೆ. 1 ಕೂಲಮಿಗೆ 12 ನ್ಯೂಟನ್ ಅಂತ ನಾವು ಹೇಳ್ತೀವಿ. ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್. 3 ಕೂಲಮ್ ಬಿಟ್ಟರೆ 36 ನ್ಯೂಟನ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಚೇಂಜಸ್ ಫ್ರಮ್ ಪಾಯಿಂಟ್ ಟು ಪಾಯಿಂಟ್. ಹಾಂ, ಈಗ ನೋಡ್ರಿ, ಇದನ್ನು ಯಾಕೆ ನಾನು ಹೇಳಕತ್ತೀನಿ ಅನ್ನೋದು ಗೊತ್ತಾಗ್ತದೆ. ಮತ್ತು ಸೇಮ್ ಅದ ಪಾಯಿಂಟ್ ಪಿನ ತೊಗೊತೀನಿ, ಬೇರೆ ಅದಲ್ಲ, ಸೇಮ್ ಪಾಯಿಂಟ್ ಪಿ. ಈ ಪಾಯಿಂಟ್ ಪಿ ಒಳಗೆ ಹೆಂಗೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಹಂಗೆ ಇದೇ ಪಾಯಿಂಟ್ನೊಳಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದೇ ಪಾಯಿಂಟ್ನೊಳಗೆ ಇನ್ನೊಂದು ಇರ್ತೈತಿ. ಅವು ಜಗ ಸಾಲ್ತೈತೆ ಸರ್, ಎರಡೂ ಸೇರಿ ಅದೇ ಪಾಯಿಂಟ್ನೊಳಗೆ ಎರಡೂ ಇರ್ತಾವೆ. ಹಂಗಂದ್ರೆ ಏನಂತಾರೆ ಅರ್ಥ ಮಾಡ್ಕೊಳ್ಳೋಣ ಫಸ್ಟಿಗೆ ನಾವು. ಅರ್ಥ ಆತ್ರಿ? ಹೆಂಗೆ ಒಂದು ಪಾಯಿಂಟ್ ಪಿ ಒಳಗೆ ಈ ಸೋರ್ಸ್ ಚಾರ್ಜ್ನಿಂದ ಈ ಪಾಯಿಂಟ್ ಪಿ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತೂ ಇರ್ತೈತಿ, ಹಂಗೆ ಎಲೆಕ್ಟ್ರೋಸ್ಟಾಟಿಕ್ ಅಥವಾ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ಲೂ ಇರುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ ನೀವು, ಈ ಚಾರ್ಜ್ ಸುತ್ತಲೂ ಇದು ಇರ್ತೈತಲ್ಲ, ಹಾಂ, ಆ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ ಅಂತ ಹೇಳಿ ಡಿಸ್ಕ್ರೈಬ್ ಮಾಡೋಕ್ಕೆ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಇರುವಂಥ 2 ಕ್ವಾಂಟಿಟೀಸ್. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಹೆಂಗಿರುತ್ತೆ ಅಂದ್ರೆ ನೋಡಪ್ಪ, ಇಲ್ಲೇ ಹಿಂಗಿರ್ತೈತಿ, ಪ್ರತಿ ಕೂಲಂಬಿಗೆ 12 ನ್ಯೂಟನ್ ಫೋರ್ಸ್ ಬರೋ ಹಂಗಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ಬೋದು. ಇನ್ನೊಂದು ರೀತಿ ಹೇಳ್ತಾರೆ, ಅದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಹೌ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಸರೌಂಡಿಂಗ್ ದ ಚಾರ್ಜ್. ಈ ಚಾರ್ಜ್ ಸುತ್ತಲೂ ಇರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗೈತಿ, ಬೇರೆ ಬೇರೆ ಪಾಯಿಂಟ್ನೊಳಗೆ ಅದ್ರ ಸ್ಟ್ರೆಂತ್ ಹೆಂಗೈತಿ ಅಂತ ಹೇಳಕ್ಕೆ 2 ವೇಸ್ ಇರ್ತಾವೆ. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ವಿಚ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ವೇರಾಸ್ ಈಗೇನು ನಾವು ಹೊಸದು ಕಲಿಯಕ್ಕೆ ಹೊಂಟಿವಲ್ಲ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅನ್ನೋದು ಇದು ಸ್ಕೇಲಾರ್ ಕ್ವಾಂಟಿಟಿ. ಗೊತ್ತಾತ್ರಿ? ಇನ್ನೂ ಅದು ಸ್ಕೇಲಾರ್ ಕ್ವಾಂಟಿಟಿ ಅಂತ ಅಷ್ಟೇ ಗೊತ್ತಾಯ್ತು ನಮಗೆ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂದ್ರೆ ಏನಂತ ಗೊತ್ತಾಗಿಲ್ಲ. ತಿಳಿತ್ರಿ? ಓಕೆ, ಈಗ ಪ್ಯಾರಾಗ್ರಾಫ್ ಓದ್ತೀನಿ. ನಾವು ಬಿಲ್ಡಪ್ ಮಾಡ್ಕೊಂಡ್ವಿ ಹೆಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಇರುತ್ತೆ, ಒಂದು ಪಾಯಿಂಟ್ನೊಳಗೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ಲೂ ಇರ್ತೈತಿ ಅಂಥೇಳಿ. ಆಮೇಲೆ ಇದು ರೆಕಾರ್ಡ್ ಆಗಿದ್ದ ವಿಡಿಯೋ ಹೆಂಗೂ ಆಮೇಲೆ ಯೂಟ್ಯೂಬ್ನಾಗ ಬರುತ್ತೆ, ಹಳ್ಳಿಪ್ಪ ನೋಡೋಣ ಅಂತ. ಈಗ ಮಕ್ಕೋಬಾರ್ದ ಈಗ? ಓಕೆ, ಸೊ ಇದು ಇಲ್ಲೇ ನನ್ನ ಹಳೆಯ ಬುಕ್ನೊಳಗೆ ಇದ್ದಿದ್ದು ಪ್ಯಾರಾಗ್ರಾಫ್ ಒಂದು ಸರ್ತಿ ಓದ್ತೀನಿ, ಲಕ್ಷ ಕೊಟ್ಟು ಕೇಳ್ರಿ ಸಾವಕಾಶಾಗಿ. ಇವು ಇಷ್ಟು ಕೇಳಿರ್ತೀರಿ ನೀವು. ನೋಡೋಣ. ವರ್ಕ್ ಈಸ್ ಸೆಡ್ ಟು ಬಿ ಡನ್ ವೆನ್ ಅ ಬಾಡಿ ಈಸ್ ಡಿಸ್ಪ್ಲೇಸ್ಡ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ against the gravitational field using an external force. you PUC ಫಸ್ಟ್ ಇಯರ್ನಾಗ ಮಾಡ್ತಿದ್ವಿ ನೋಡ್ರಿ ನಾವು. ವರ್ಕ್ ಈಸ್ ಡನ್ ಅಂತ ಯಾವಾಗ ಹೇಳ್ತೀವಿ ನಾವು ಫಿಸಿಕ್ಸ್ನೊಳಗೆ? ಒಂದು ಆಬ್ಜೆಕ್ಟ್ ಇಟ್ಟು ಅದ್ರ ಮೇಲೆ ಫೋರ್ಸ್ ಹಾಕಿ, ನೀವು ಹಾಕಿದಂತಹ ಫೋರ್ಸ್ನಿಂದ ಅದು ಡಿಸ್ಪ್ಲೇಸ್ ಆಗುತ್ತೆ. ಹಿಂಗೆ ಗಾಡಿ ಒತ್ಕೊಂತ ನಿಂತ ಫೋರ್ಸ್ ಹಾಕಿ ಎಷ್ಟು ವರ್ಕ್ ಮಾಡಿದ್ದು ಸರ್ ಅನ್ನಕ್ಕೆ ಬರೋಂಗಿಲ್ಲ. ಫಿಸಿಕ್ಸ್ ಪ್ರಕಾರ ಅದು ವರ್ಕ್ ಅಲ್ಲ. ಫಿಸಿಕ್ಸ್ ಪ್ರಕಾರ ದ board has to or the wall has to get displaced. ಸೊ ಆಮೇಲೆ ನಿಮ್ಗೆ ನೆನಪಿದ್ರೆ ಯಾವಾಗಲೂ ನಾವು ಇದೊಂದು ಮಾತು ಹೇಳಿದ್ದೇನೆ, ಫಿಸಿಕ್ಸ್ನೊಳಗೆ ವರ್ಕ್ ಯಾವಾಗ ಮಾಡ್ತೀವಿ ಅಂದ್ರೆ ಅಲ್ಲೊಂದು ಯಾವುದರ ಅಪೋಸಿಟ್ ಡೈರೆಕ್ಷನ್ನಾಗ ಒಂದು ಫೋರ್ಸ್ ಇರಬೇಕು. ಈಗ ಒಂದು ಸಿಂಪಲ್ ಎಕ್ಸಾಂಪಲ್, ಈಗೇನ ಎಕ್ಸಾಂಪಲ್ ಹೇಳಕ್ಕೆ ಹೊಂಟಿನಲ್ಲ, ಇದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅರ್ಥ ಮಾಡ್ಕೊಳ್ಳೋಕೆ ಭಾರಿ ಯೂಸ್ ಆಗ್ತೈತಿ. ಲಕ್ಷ ಕೊಡ್ರಿ. ಈಗ ಒಂದು ಮಾಸ್ 5 kg ಅಥವಾ 10 kg ಇರೋಂಥ ಒಂದು ಆಬ್ಜೆಕ್ಟ್ ತೊಗೊತೀನಿ ನಾನು. ಹ್ಞೂ ಅನ್ರಿ? ಹಾಂ, ಇದನ್ನು ಇಲ್ಲಿಂದ ಇಲ್ಲಿ ಲಿಫ್ಟ್ ಮಾಡಿ ಹಿಂಗೆ ಇಡಕ್ಕೆ ನಾವು ಇದನ್ನು ಮಾಡ್ಬೇಕು, ವರ್ಕ್ ಮಾಡ್ಬೇಕು. ಹೌದಿಲ್ರಿ? ವರ್ಕ್ ಮಾಡ್ಬೇಕು, ಫೋರ್ಸ್ ಹಾಕ್ಬೇಕು. ಆ ಫೋರ್ಸ್ ಹಾಕೋದ್ರಿಂದ ವರ್ಕ್ ಆಗ್ತೈತಿ. ಈಗ ನಾವು ಎಷ್ಟು ವರ್ಕ್ ಮಾಡ್ತೀವಲ್ಲ ಅಷ್ಟೇ ಅದರೊಳಗೆ ಪೊಟೆನ್ಷಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗ್ತದೆ. ತಿಳಿತೇನ್ರಿ? ಹಾಂ, ಒಂದು ಸರ್ಟನ್ ಹೈಟ್ನೊಳಗೆ ಇದ್ದಾಗ ಇದಕ್ಕೊಂದು ಪೊಟೆನ್ಷಿಯಲ್ ಎನರ್ಜಿ ಅಂತ ಇರುತ್ತೆ. ಸ್ವಲ್ಪ ನೀವು ಲಕ್ಷ ಕೊಟ್ರೆ ಅದ ಶಬ್ದ ಯೂಸ್ ಮಾಡಾಕತ್ತೀವಿ ನಾವು. PUC ಫಸ್ಟ್ ಇಯರ್ನಾಗ ಹೆಂಗೆ ಪೊಟೆನ್ಷಿಯಲ್ ಅಂತಿದ್ವಲ್ಲ, ಇಲ್ಲೂ ಏನು ಕಲಿಯಕ್ಕೆ ಹೊಂಟಿವಲ್ಲ ಪಾಟ್ ಅಲ್ಲದ. ಸೆಕೆಂಡ್ ಇಯರ್ನಾಗ ಪಾಟ್ ಅಲ್ರಿ, ಪೊಟೆನ್ಷಿಯಲ್. ಸೇಮ್ ವರ್ಡ್ಸ್ ಯೂಸ್ ಮಾಡಾಕತ್ತೀನಿ ನಾ. ಈಗ ಅದಕ್ಕೆ ಲಿಂಕ್ ಬರ್ತೈತಿ ಈಗ. ಹ್ಞೂ ರೀ? ಹಾಂ, ಈಗ ಬೆಸ್ಟ್ ಅಂದ್ರೆ ಇಲ್ಲೊಂದು ಡಯಾಗ್ರಾಮ್ ಡ್ರಾ ಮಾಡ್ತೀನಿ, ಅದರಿಂದ ನಮ್ದು ಎಕ್ಸ್ಪ್ಲನೇಷನ್ ಕಂಟಿನ್ಯೂ ಮಾಡೋಣ. ಸೊ ಇದು ಗ್ರೌಂಡ್ ಅಂತ ಕೊರು, ಅರ್ತ್.
ಕಾಣಿಸೋದು ಅದರಿಗೆ? ಹಾಂ. ಸೊ ಇದರಿಂದ ಒಂದು ಸರ್ಟನ್ ಹೈಟ್ನೊಳಗೆ ನಾನು ಒಂದು ಆಬ್ಜೆಕ್ಟ್ ತೊಗೊತೀನಿ ಆಫ್ ಸರ್ಟನ್ ಮಾಸ್, ಎಷ್ಟು ರೀ 5 kg 10 kg ಸಮಥಿಂಗ್. ಸೊ ಒಂದು ಸರ್ಟನ್ ಹೈಟ್ನೊಳಗೆ ಐತಿ ಈಗ. ಸೊ ಇದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತಲ್ರಿ? ಹೌದಾ? ಎಷ್ಟು ಇರ್ತೈತಿ? ಭಾಳ ಇರ್ತೈತಿ. ಎಷ್ಟು ಇರ್ತೈತಿ? ಇವೆಲ್ಲ ನೆನಪದಾವ ನಿಮ್ಗೆ? ಭಾರಿ ಆಯ್ತು ಬಿಡ್ರಿ. PUC ಫಸ್ಟ್ ಇಯರ್ ಕಲ್ತು ಎಷ್ಟೋ ದಿವಸ ಆಗಿ ಮತ್ತು 9 ತಿಂಗಳು ಗ್ಯಾಪ್ ಆಗಿ ಇನ್ನೂ ನೆನಪಿಟ್ರಿ ಅಂದರೆ ಸೆಕೆಂಡ್ ಇಯರ್ ಪಾಸ್ ಆಗ್ತೀರಿ, ಎಷ್ಟು ಗ್ಯಾರಂಟಿ ಆತ. ಓಕೆ. ಸೊ MGH ಫಾರ್ಮುಲಾ ಹಚ್ಚಿದ್ರೆ ನಮಗೆ ಪೊಟೆನ್ಷಿಯಲ್ ಎನರ್ಜಿ ಎಷ್ಟೈತಿ ಅಂತ ಗೊತ್ತಾಗ್ತೈತೆ. ಸಪೋಸ್ ನಾವು ಫಾರ್ಮುಲಾ ಹಚ್ಚಿದ್ವಿ ಅಂತ ಅನ್ಕೋಣ, ಹೆಂಗಂದ್ರೆ ಮಾಸ್ 10 kg ಇರಲಿ, ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟು ಇರುತ್ತಲ್ಲ ವ್ಯಾಲ್ಯೂ, ಅದನ್ನು 10 ಅನ್ಕೊಂಬಿಡ್ರಿ. ಹೈಟು 10 ಮೀಟರ್ ಅಂತ ತಿಳ್ಕೊಂಬಿಡ್ರಿ, 1000 ಆರ್. ಸೊ 1000 ಜೋಲ್ ಈಸ್ ಪೊಟೆನ್ಷಿಯಲ್ ಎನರ್ಜಿ. ಹೌದಿಲ್ರಿ? ಹೌದು ಸರ್. ತೊಗೊಂಡು ಏನು ಮಾಡ್ಬೇಕು ಇದನ್ನು? 1000 ಜೋಲ್ ಎನರ್ಜಿ ಐತೆ ಅಂತಲೇ ಇದ್ರೆ ತೊಗೊಂಡು ಏನು ಮಾಡ್ತೀರಂದ್ರೆ ನೀವು ವಾಪಸ್ ಅಲ್ಲಿಂದ ಕೈ ಬಿಟ್ರಿ ಅಂದ್ರೆ ಅದನ್ನು ದ್ಯಾಟ್ ಸ್ಟಾರ್ಟ್ಸ್ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಕೈನೆಟಿಕ್ ಎನರ್ಜಿ. ಅದರಿಂದ ನಾವು ಏನಾರ ವರ್ಕ್ ಮಾಡ್ಕೋಬೋದು ಬೇಕಾದ್ರೆ. ಲೈಕ್ ಇಲ್ಲಿ ಯಾರೋ ಒಬ್ಬರು ನಿಂದಿರಿಸಿ ಅವ್ರ ಕಾಲು ಮುರಿಬೋದು, ಹಿಂಗೆ ಕಾಲು ಮುಂದೆ ಮಾಡಲೇ ಕಣ್ಣು ಮುಚ್ಚ ಮಜಾ ಮಾಡೋಣ ಈಗ ಅಂಥೇಳಿ 10 kg ಕಲ್ಲು ಇಲ್ಲಿಂದ ಹಿಂಗೆ ಕೈ ಬಿಟ್ರೆ ದಟ್ ಮೀನ್ಸ್ ಇಲ್ಲೇನು ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿತ್ತಲ್ಲ ಅದರಿಂದ ನಾವು ಏನು ಮಾಡಬಹುದು? ವಾಪಸ್ ವರ್ಕ್ ಮಾಡ್ಬೋದು. ನಾವು ಆ್ಯಕ್ಚುಲಿ ಇದನ್ನ ಹೈಟ್ ಹಿಂಗೆ ತೊಗೊಂಡು ಹೋಗೋಕೆ ಫಸ್ಟಿಗೆ ವರ್ಕ್ ಮಾಡಿ ತೊಗೊಂಡು ಹೋಗಿರ್ತೀವಿ, ಅಲ್ಲಿಂದ ವಾಪಸ್ ಮತ್ತೆ ಅದನ್ನು ವರ್ಕ್ ಮಾಡಿಸ್ಕೋಬೋದು ನಾವು. ಫಸ್ಟಿಗೆ ನಾವು ವರ್ಕ್ ಮಾಡ್ತೀವಿ, ಅದಕ್ಕೇನು ಬಂತು? ಪೊಟೆನ್ಷಿಯಲ್ ಎನರ್ಜಿ ಬಂತು. ಆ ಪೊಟೆನ್ಷಿಯಲ್ ಎನರ್ಜಿನ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿಕೊಂಡು ಮತ್ತೆ ವರ್ಕ್ ಮಾಡಿಸ್ಬೋದು ಅದರಿಂದ. ತಿಳಿತ್ರಿ? ಇದೆಲ್ಲ ತೊಗೊಂಡು ಹೋಗಿ ಎಲ್ಲಿ ಕನೆಕ್ಟ್ ಮಾಡ್ತಾರೆ ಗೊತ್ತನ? ಈ ಟ್ಯೂಬ್ಲೈಟ್ ಹತ್ತೇವಲ್ಲ, ಇಲ್ಲಿ ಜಗ್ ಟ್ಯೂಬ್ಲೈಟ್ ಅದಾವ ನೋಡ್ರಿ ಈ ಕ್ಲಾಸ್ ರೂಮ್ನಾಗ. ಈ ಭಾಳಷ್ಟು ಟ್ಯೂಬ್ಲೈಟ್ ಅದಾವಲ್ಲ. ಹೌದು ಸರ್, ಇಲ್ಲಿ ಈ ಸ್ಟೇಜ್ ಮೇಲೆ ಒಂದೈತಿ, ಇಲ್ಲೂ ಭಾಳ ಅದಾವ ಸರ್, ನಾವು ಒಪ್ಕೊಂತೀವಿ. ಸ್ಟೇಜ್ ಮೇಲೂ ಒಂದು ಟ್ಯೂಬ್ಲೈಟ್ ಐತೆ. ಓಕೆ. ಸೊ ಎಲ್ಲ ಟ್ಯೂಬ್ಲೈಟ್ ಸೇರಿ ಈಗ ಇದನ್ನು ತೊಗೊಂಡು ಹೋಗಿ ಎಲ್ಲಿ ಕನೆಕ್ಟ್ ಮಾಡ್ತಾರೆ ಅಂದ್ರೆ ಈಗ ಅಲ್ಲಿಗೆ ಹೋಗಿ ರೀಚ್ ಆಗ್ಬೇಕು ನಾವು. ಈ ಟ್ಯೂಬ್ಲೈಟ್ನೊಳಗೆ ಎಲೆಕ್ಟ್ರಾನ್ಸ್ ಫ್ಲೋ ಆಗಿ ತಮ್ಮ ಎನರ್ಜಿನ ಕೊಟ್ಟು ಅದು ಲೈಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾವೆ ಈಗ. ಹ್ಞೂ ರೀ. ಈಗ ಎಲೆಕ್ಟ್ರಾನ್ಸ್ ಆರ್ ಡೂಯಿಂಗ್ ವರ್ಕ್, ಎಲೆಕ್ಟ್ರಾನ್ಸ್ ಆರ್ ಸಪ್ಲೈಯಿಂಗ್ ದೇಯರ್ ಎನರ್ಜಿ ಟು ದ ಟ್ಯೂಬ್ಲೈಟ್. ಟ್ಯೂಬ್ಲೈಟು ಲೈಟ್ ಕೊಡ್ಬೇಕಂದ್ರೆ ಅದಕ್ಕೆ ಎನರ್ಜಿ ಕೊಡ್ಬೇಕಾ? ಆ ಟ್ಯೂಬ್ಲೈಟ್ಗೆ ಯಾರು ಎನರ್ಜಿ ಕೊಡ್ತಾರ? ಎಲೆಕ್ಟ್ರಾನ್ಸ್ ಕೊಡ್ತಾವೆ. ಎಲೆಕ್ಟ್ರಾನ್ಸ್ ಟ್ಯೂಬ್ಲೈಟಿಗೆ ಎನರ್ಜಿ ಕೊಡ್ತಾವಂದ್ರೆ ಎಲೆಕ್ಟ್ರಾನ್ಸಿಗೆ ಫಸ್ಟಿಗೆ ಎನರ್ಜಿ ಬೇಕಲ್ಲ. ಈಗ ನೋಡ್ರಿ, ಇಲ್ಲೇ ಒಬ್ರದ್ದು ಕಾಲು ನಾವು ಮುರಿಯಾಕತ್ತೀವಿ, ಕಾಲು ಹಿಂಗೆ ಮುಂದಿಟ್ಟು ಈ ಕಲ್ಲಿನಿಂದ ಹಿಂಗೆ ಕೈ ಬಿಡ್ತೀವಿ. ಸೊ ಈ ಕಾಲಿಗೆ ಎನರ್ಜಿ ಯಾರು ಸಪ್ಲೈ ಮಾಡಿದ್ರು? ಕಾಲು ಡಿಫ್ರೆನ್ಸ್ ಅರ್ಥ ಮಾಡ್ಕೋಬೇಕ. ಹಾಂ, ಕಲ್ಲಿಗೆ ಯಾರು ಎನರ್ಜಿ ಕೊಟ್ಟರು ಅಂದರೆ ಫಸ್ಟಿಗೆ ನಾವೇ ವರ್ಕ್ ಮಾಡಿದ್ವಿ ಅದನ್ನು ಲಿಫ್ಟ್ ಮಾಡೋಕ್ಕೆ. ಸೊ ಇದನ್ನು ಲಿಫ್ಟ್ ಮಾಡೋಕ್ಕೆ ನೀವು ಎಷ್ಟು ವರ್ಕ್ ಮಾಡಿದ್ರಿ, ದಟ್ ಗಾಟ್ ಸ್ಟೋರ್ಡ್ ಆಸ್ ಪೊಟೆನ್ಷಿಯಲ್ ಎನರ್ಜಿ. ದ ಸೇಮ್ ಥಿಂಗ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಕೈನೆಟಿಕ್ ಎನರ್ಜಿ. ಈ ರೀತಿ ನಾವು ಕಲ್ಲಿನಿಂದ ಹೆಂಗೆ ಕೆಲಸ ಮಾಡಿಸ್ಕೊಂಡ್ವಲ್ಲ ಹಂಗೆ ಎಲೆಕ್ಟ್ರಾನ್ಸ್ನಿಂದ, ಚಾರ್ಜ್ ಪಾರ್ಟಿಕಲ್ಸ್ನಿಂದ ಕೆಲಸ ಮಾಡಿಸ್ಕೋಬೋದು. ಗೊತ್ತಾಯ್ತು ಸರ್ ನಮಗೆ ಹೆಂಗಂದ್ರೆ, ಇದು ಟ್ಯೂಬ್ಲೈಟ್ ರೀ ಸರ್, ನೋಡ್ರಿ ಹಿಂಗೆ ಇಡ್ರಿ ಸರ್, ಎಲೆಕ್ಟ್ರಾನ್ ಹಿಂಗೆ ತೋರಿ ಸರ್ ಮ್ಯಾಲೆ ಬಿಡ್ರಿ, ಎಲೆಕ್ಟ್ರಾನ್ ಹಿಂಗೆ ಬಂದು ಬಿತ್ತಲ್ಲೇ ಇದ್ರೊಳಗೆ ಹೋಗ್ಬಿಡ್ತೈತಿ ಎನರ್ಜಿ. ಎಲೆಕ್ಟ್ರಾನಿಗೆ ನೀವು ಈ ಕಲ್ಲಿಗೆ ಪೊಟೆನ್ಷಿಯಲ್ ಎನರ್ಜಿ ಕೊಟ್ರಲ್ಲ, ಹೆಂಗೆ ಕೊಟ್ರಿ ಅಂದ್ರೆ ಬೈ ಡೂಯಿಂಗ್ ವರ್ಕ್ ಅಗೇನ್ಸ್ಟ್ ಗ್ರಾವಿಟೇಷನಲ್ ಫೀಲ್ಡ್. ಈ ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಗ್ರಾವಿಟೇಷನಲ್ ಫೀಲ್ಡ್ ಇದರ ವಿರುದ್ಧ ಕೆಲಸ ಮಾಡಿ ಅದಕ್ಕೆ ಎನರ್ಜಿ ಬರೋ ಹಂಗೆ ಮಾಡಿದ್ವಿ ನಾವು. ಇಲ್ಲೂ ಎಲೆಕ್ಟ್ರಾನ್ಸಿಗೂ ಹಂಗೆ ಎನರ್ಜಿ ಬರೋ ಹಂಗೆ ಮಾಡ್ತಾರೆ, ಆದರೆ ಅದು ಹೈಟಿಗೆ ಸಂಬಂಧಪಟ್ಟಂಗಲ್ಲ, ಅದೊಂದು ಬೇರೆ ಟೈಪ್ ಅದು. ಹ್ಞೂ ಅನ್ರಿ. ಒಂದು ಕೆಲಸ ಮಾಡೋಣ, ನಾನೊಂದು ಎಲೆಕ್ಟ್ರಾನ್ ತೊಗೊತೀನಿ. ಇದಿಷ್ಟು ಡೆಫಿನಿಷನಿಗೆ ಸಂಬಂಧಪಟ್ಟಿದ್ದಿಲ್ಲ, ಡೆಫಿನಿಷನ್ ಪೂರ್ತಿ ಬೇರೆನೇ ಐತಿದೆ. ನಾನು ಒಂದು ಮಾತು ಹೇಳಿದ್ದೆ ನಿನ್ನೆ ಕ್ಲಾಸ್ನೊಳಗೆ ಒಂದು ಮಾತು ಹೇಳಿದ್ದೆ, ನಿಮ್ಮ ಎಂಟೈರ್ ಸಿಲೆಬಸ್ನೊಳಗಿಂದ ಮೋಸ್ಟ್ ಇಂಪಾರ್ಟೆಂಟ್ ಕನ್ಸೆಪ್ಟ್ ಇದು. ಇದಕ್ಕೆ ಲಿಂಕ್ಡ್ ಭಾಳಷ್ಟು ವಿಚಾರಗಳು ಮುಂದೆ ಬರ್ತಾವೆ. ಅದಕ್ಕೆ ಕೇಳ್ತಿರಿಲ್ರಿ? ಈಗ ಲೈಕ್ ಇನ್ನೊಂದು 1/2 hour 40 minutes ನಾ ಕ್ಲಾಸ್ ತೊಗೊಂಡ್ರು ಒಂದು ಡೆಫಿನಿಷನ್ ಹೇಳಿದ್ ನೋಡಿ, ಒಂದು ತಾಸು ಭಾರಿ ಹಿಂಗೆ ಅನ್ನಂಗಿಲ್ಲ. ಇದು ಇಂಪಾರ್ಟೆಂಟ್ ಐತಿ, ಇದನ್ನು ಅರ್ಥ ಮಾಡ್ಸೋಕ್ಕೆ ಸ್ವಲ್ಪ ಗುದ್ದಾಡ್ಬೇಕಾದ್ರೆ ಭಾಳಷ್ಟು ಮುಂದೆ ಬರ್ತಾವೆ. ಓಕೆ, ಈಗ ನಾನು ಒಂದು ಎಲೆಕ್ಟ್ರಾನ್ ತೊಗೊತೀನಿ.
ಹ್ಞೂ ರೀ. ಎಲೆಕ್ಟ್ರಾನದ ಮಾಸ್ ಯಾರು ಬ್ಯಾಟ್ ಮಾಡಿರಿ? 1.6 ಅದು ಚಾರ್ಜ್, ಅದು ಮಾಸು 9.1 ಇಂಟು 10⁻⁻31 kg. 9 ನಾವು ಹೇಳ್ತೀನಿ ಯಾರಿಗಾರು ಕನ್ಫ್ಯೂಸ್. 9.1 ಇಂಟು 10⁻⁻31 kg. ಎಕ್ಸ್ಟ್ರೀಮ್ಲಿ ಸ್ಮಾಲ್ ಮಾಸ್ ಅದು. ನಾನು ಏನು ಮಾಡ್ತೀನಿ, ಒಂದು ಎಲೆಕ್ಟ್ರಾನ್ ತಗೊಂಡು ನಿಮ್ಮ ಒಳಗೆ ಯಾರೋ ಒಬ್ಬರಿಗೆ ತಲೆಗೆ ಒಗಿತೀನಿ ಅದನ್ನು, ಎಲೆಕ್ಟ್ರಾನನ್ನು. ಹಾಂ, ಯಾಕೆ ಸರ್? ಯಾರೋ ಒಬ್ರು ಯಾರಿಗಿದೆ ಅಂತ ನಿಮ್ಮ ಇಮ್ಯಾಜಿನೇಷನ್ ಅದು ನೀವೇ ಅಂತ ಅನ್ಕೋರಿ. ಪ್ರತಿಯೊಬ್ಬರು ನಿಮ್ಮ ಇಮ್ಯಾಜಿನೇಷನ್ ನೀವು ನನ್ಕೊಂಡ್ರು ಹಂಗ್ಲನ್ ಸರ್ ನಿಮ್ಗೆ ಹಂಗಲ್ರಿ. ಆ ಎಲೆಕ್ಟ್ರಾನ್ ಒಗಿತೀನಿ, ಅದು ಬಂದು ಬಡದ ಕುಳೆ ರಕ್ತ ಸುರಿತೈತೇನ್ರಿ? ಇಲ್ಲ, ಹೌದಿಲ್ರಿ. ಈಗ ನಾವೊಂದು ಎಕ್ಸಾಂಪಲ್ ಹೇಳ್ತೀನಿ. ಆ ಎಕ್ಸಾಂಪಲ್ನೊಳಗೆ ಹೆಂಗೆ ನಾವು ಈ ಕಲ್ಲನ್ನು ಮ್ಯಾಲೆ ಎತ್ತಿ ಒಬ್ರದ್ದು ಕಾಲು ಮುರಿದ್ವಲ್ಲ, ಹಂಗೆ ಎಲೆಕ್ಟ್ರಾನ್ನಿಂದ ಒಬ್ರದ್ದು ತಲೆ ಒಡಿಯೋಣಂತ. ಅವ್ರು ಯಾರಂದ್ರೆ ಅಮೀಬಾ ಲೆವೆಲಿಗೆ ಹೋದರೆ ಮೇ ಬಿ ನಂಗೆ ಗೊತ್ತಿಲ್ಲ, ಎಲೆಕ್ಟ್ರಾನ್ನಿಂದ ಅದಕ್ಕೆ ಎಫೆಕ್ಟ್ ಆಗ್ತೈತಲ್ಲಿ ಗೊತ್ತಿಲ್ಲ, ನಾ ಕೇಳೂ ಇಲ್ಲ ಅದಕ್ಕೆ. ಸೊ ನಿಮ್ಗೆ ಯಾರು ಬಾಲಜಿ ಲ್ಯಾಬ್ನೊಳಗೆ ಅದು ಬೆಟ್ ಆದ್ರೆ ಕೇಳ್ರಿ, ಹಂಗೆ ಅಂದ್ರೆ ಒಂದು ಮಾತು ಎಲೆಕ್ಟ್ರಾನ್ ಹೊಡೆದ್ರೆ ಏನಾಗುತ್ತೆ ಅಲ್ಲಿ. ಓಕೆ, ಸೊ ಅಮೀಬಾ ಕನ್ಸಿಡರ್ ಮಾಡಿ ಎಕ್ಸಾಂಪಲ್ನೊಳಗೆ ಇಲೆಕ್ಟ್ರಾನ್ನಿಂದ ಅದಕ್ಕೆ ಹೆಂಗೆ ಮನುಷ್ಯರ ಒಬ್ರದ್ದು ಕಾಲು ಮುರಿದ್ವಲ್ಲ ಹಂಗೆ ಅದ್ರ ತಲೆ ಹೊಡಿಯೋಣ. ಅದನ್ನ ಹೆಂಗೆ ಮಾಡೋಂಗಿಲ್ಲ ಅಂದರೆ ಅಮೀಬಾಯಲ್ಲಿ ಹಿಡ್ಕೊಂಡು ಮ್ಯಾಲಿಂದ ಎಲೆಕ್ಟ್ರಾನ್ ಬಿಟ್ಟು ಇಲ್ಲಿ ಗ್ರಾವಿಟೇಷನ್ನಿಂದ ಮಾಡಿದ್ವಲ್ಲ ಹಂಗೆ ಮಾಡೋಂಗಿಲ್ಲ. ಈಗೇನು ಕನ್ಸೆಪ್ಟ್ ನಾವು ಡಿಸ್ಕಸ್ ಮಾಡೋಕೆ ಹೊಂಟಿವಲ್ಲ ಆ ರೀತಿ ಎನರ್ಜಿ ಕೊಡ್ತೀನಿ ನಾ. ಯಾರಿಗೆ? ಅಮೀಬಾಗೆ ಅಲ್ಲ. ಅಮೀಬಾ ಅಲ್ಲೇ ಇರ್ತದೆ, ಎಲೆಕ್ಟ್ರಾನ್ ಬಂದು ಅದಕ್ಕೆ ಗುದ್ದಬೇಕು ಈಗ. ಸೊ ವಿ ವಿಲ್ ಸಪ್ಲೈ ಎನರ್ಜಿ ಟು ಎಲೆಕ್ಟ್ರಾನ್ಸ್ ಅಲ್ಲ, ಎಲೆಕ್ಟ್ರಾನ್ಸ್ ಅಲ್ಲ, ಎಲೆಕ್ಟ್ರಾನ್. ಒಂದ ಎಲೆಕ್ಟ್ರಾನ್ ಹೆಂಗಂತ ನೋಡೋಣ ಈಗ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನಾನು ಫಸ್ಟಿಗೆ ಹೇಳಿದ್ರೆ ಈಸಿ ಆಗ್ತೈತಿ. ನಿಮ್ಗಿದು ಗೊತ್ತಲ್ಲ, ಬೋ ಆ್ಯಂಡ್ ಆರೋ, ಬಿಲ್ಲು ಬಾಣ. ಲಾಕ್ಡೌನ್ ಒಳಗೆ ಮಹಾಭಾರತ ನೋಡಿರ್ಬೋದು, ರಾಮಾಯಣ ಮಹಾಭಾರತ. ನಾವು ಇದನ್ನು ನೋಡಿದ್ವಿ ಸರ್, ಅದು ಕನ್ನಡದಾಗ ಹಾಕಿದ್ರು ನೋಡ್ರಿ. ಹೊಸ ಮಹಾಭಾರತ ನೋಡಿ ಸರ್ ನಾವೆಲ್ಲ ಮಾಡರ್ನ್ ಅದು ಭಾರಿ ಸುಡುಗಡೆ ಆಯ್ತು. ಅದ್ರಾಗೆಲ್ಲ ಸ್ಟೋರಿ ಮಿಕ್ಸ್ ಮಾಡಿ ಚೇಂಜ್ ಮಾಡಿ ಹೊಲಿಗೆರ್ ಮಾಡಿಬಿಟ್ರ. ಆಕಿ ಏಕ್ತಾ ಕಪೂರ್ ಮಾಡಿದ್ದೇನು ಮಹಾಭಾರತ ಇತ್ತಲ್ಲ, ಯಾವ ಚಾನಲ್ನೇ ಹಾಕಿದ್ರಲ್ರಿ ಮೊನ್ನೆ ಅದನ್ನ ಕನ್ನಡದಾಗ ಯಾವುದೋ ಒಂದು ಹಂಗೆ ಇಲ್ಬಿಟ್ರು. ನಾವು ಅದೆಲ್ಲ ನೋಡೋಕೆ ಹೋಗಿಲ್ಲ ಸರ್ ಅದಕ್ಕೆ. ಓಕೆ, ಇರಲಿ, ಲೆಟ್ಸ್ ಕಮ್ ಬ್ಯಾಕ್. ಈಗ ಆ ಬಿಲ್ಲು, ಧನಸ್ಸು ಅಥವಾ ಬಿಲ್ಲು ಇರ್ತೈತಲ್ಲ, ಅದರೊಳಗೆ ಆ ಸ್ಟ್ರಿಂಗನ್ನು ಹೆಂಗೆ ನಾವು ಸ್ಟ್ರೆಚ್ ಮಾಡ್ತೀವಿ ನೋಡ್ರಿ ಈಗ. ಸೊ ಅದು ಸ್ಟ್ರೆಚ್ ಮಾಡಿದಾಗ ಫಸ್ಟಿಗೆ ನಾವು ವರ್ಕ್ ಮಾಡಿದ್ವಿ, ಅದರೊಳಗೆ ಪೊಟೆನ್ಷಿಯಲ್ ಎನರ್ಜಿ ಬಂತು. ಸ್ಟ್ರಿಂಗ್ ಆಫ್ ದ ಬಿಲ್ ನೊಳಗೆ ಬೋ, ಸ್ಟ್ರಿಂಗ್ ಆಫ್ ದ ಬೋ ಒಳಗೆ ಪೊಟೆನ್ಷಿಯಲ್ ಎನರ್ಜಿ ಬಂತು. ದಟ್ ಈಸ್ ನಾಟ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಯು ಕೆನಾಟ್ ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್ ಎನರ್ಜಿ ಇನ್ ದ ಬೋ ಯೂಸಿಂಗ್ ದ ಫಾರ್ಮುಲಾ mgh. ಇದು ಬೇರೆ, ಇದಕ್ಕೆ ಇಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತಾರೆ. ಇವತ್ತು ನಾವು ಕಲಿಯಕ್ಕೆ ಹೊಂಟಿದ ಪೊಟೆನ್ಷಿಯಲ್ ಎನರ್ಜಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಮೂರದವ ಈಗಲೇ. ಈ ಕಲ್ಲು ಮೇಲೆ ಎತ್ತಿ ಒಗೆಯುವುದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಬಂದಿರ್ತೈತಿ. ದ ಕಲ್ ವಿಲ್ ಪೊಸೆಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ದ ಧನಸ್ಸು ವಿಲ್ ಪೊಸೆಸ್ ಇಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ನಾವು ನೋಡ್ರಿ, ನಾವು ವರ್ಕ್ ಮಾಡಿದ್ವಿ ಆ ಧನಸ್ಸಿನೊಳಗೆ ಇಲಾಸ್ಟಿಕ್ ಪೊಟೆನ್ಷಿಯಲ್. ಈಗ ನಿಮ್ಗೆ ಇಲ್ಲ, ಅವ್ರಿಗೆ ಬಿಡ್ತೀನಿ ಬಾಣ. ಇಲ್ಲಿ ನೋಡ್ರಿ, ಲಾಸ್ಟ್ ಬಟ್ ಒನ್ ಬೆಂಚ್. ಇಲ್ಲಿ ನೋಡ್ಬೇಕಾ ಇಲ್ಲದಿನ್ನ. ಸೊ ಇದಕ್ಕೆ ಇಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಬಂದಿತ್ತು. ಇದನ್ನು ಕೈ ಬಿಟ್ಟು ಕೂಡ ದ್ಯಾಟ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಕೈನೆಟಿಕ್ ಎನರ್ಜಿ. ಆ ಧನಸ್ಸಿಗೂ ಆ ಸ್ಟ್ರಿಂಗೂ ಕೈನೆಟಿಕ್ ಎನರ್ಜಿ ಬಂತು, ವಿಚ್ ಈಸ್ ಅಗೇನ್ ಟ್ರಾನ್ಸ್ಫರ್ಡ್ ಟು ದ ಆರೋ. ಹ್ಞೂ ರೀ. ಈಗ ಇಲ್ಲಿ ತನಕ ನಾವು ಡಿಸ್ಕಸ್ ಮಾಡಿದ್ದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಗೆ ವರ್ಕ್ ಹೆಂಗೆ ಮಾಡ್ಬೇಕು, ಲಿಫ್ಟ್ ಮಾಡ್ಬೇಕು ಆಬ್ಜೆಕ್ಟನ್ನು ಅಗೇನ್ಸ್ಟ್ ಗ್ರಾವಿಟೇಷನಲ್ ಫೋರ್ಸ್. ಬಿಲ್ಲಿನೊಳಗೆ ಅಗೇನ್ಸ್ಟ್ ರೀಸ್ಟೋರಿಂಗ್ ಫೋರ್ಸ್ ಅಂತಿರುತ್ತೆ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಇಲಾಸ್ಟಿಸಿಟಿ ಅಂತ ನಾವು ಮಾಡಿದ್ವಿ ಸರ್. ರೀಸ್ಟೋರಿಂಗ್ ಫೋರ್ಸದ ವಿರುದ್ಧ ವರ್ಕ್ ಮಾಡ್ತೀವಿ ನಾವು. ಈಗ ಅಮೀಬಾಕ್ಕೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಕೊಡ್ತೀನಿ ನಾನು. ಹೆಂಗೆ ಅಂತ ಹೇಳಿ ಡಿಸ್ಕಸ್ ಮಾಡ್ಬೇಕು. ಇದು ಇಂಟ್ರೆಸ್ಟಿಂಗ್ ಐತಿ, ಇದು ಇಂಪಾರ್ಟೆಂಟ್. ಇಷ್ಟೊತ್ತನೆಲ್ಲ ಕೇಳಿ ಇದ್ರದ್ದು ಹೇಳಿದ್ರೆ ಸರ್ ಅಮೀಬಾ ಅವಾಗಷ್ಟೇ ಒಂದು ಸ್ವಲ್ಪ ನಿದ್ದೆ ಬಂದಿತ್ತು. ಇದು ಹೇಳೋಕೆ ಇಷ್ಟೊತ್ತನ ಬಿಲ್ಡಪ್ ಕೊಟ್ಟಿನಿ ನಾನು. ಓಕೆ, ಈಗ ನೋಡ್ರಿ, ಒಂದು ಕೆಲಸ ಮಾಡೋಣ. ಒಂದು ಎಲೆಕ್ಟ್ರಾನ್ ತೊಗೊತೀನ, ಇದೊಂದು ಅಮೀಬಾ.
ಇದ್ರ ಒಳಗೆ ಮಾತ್ರ ಹಿಂಗೆ ಏನು ಮಾಡ್ಕೊಂಡು ಕುಡಿದು ಬೇಡ ಅಮೀಬಾ ಅದಷ್ಟೇ. ಸೊ ಈ ಎಲೆಕ್ಟ್ರಾನಿಗೆ ನಾನು ಏನು ಕೊಡ್ಬೇಕು ಈಗ? ಎನರ್ಜಿ ಕೊಡ್ಬೇಕು. ಸೊ ಎನರ್ಜಿ ಹೆಂಗೆ ಕೊಡ್ತೀರಿ? ನಾಟ್ ಬೈ ಲಿಫ್ಟಿಂಗ್ ಇಟ್ ಅಪ್ ಲೈಕ್ ವಿ ಡೂ ಇನ್ ದ ಕೇಸ್ ಆಫ್ ಗ್ರಾವಿಟೇಷನಲ್ ಎನರ್ಜಿ ಆ್ಯಂಡ್ ನಾಟ್ ಆಲ್ಸೋ ಬೈ ಪುಲ್ಲಿಂಗ್ ಇಟ್ ಲೈಕ್ ಇನ್ ದ ಕೇಸ್ ಆಫ್ ಬೋ. ಇಲ್ಲಿ ಹೆಂಗೆ ಮಾಡ್ತೀವಿ ಅಂತ ಹೇಳ್ತೀನಿ, ಕೇಳ್ತೀರಿ? ನಾನು ಏನು ಮಾಡ್ತೀನಿ, ಈ ಕಡೆ ಒಂದು ಮೆಟಲ್ ಪ್ಲೇಟ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ಮೆಟಲ್ ಮೆಟಲ್ ಸ್ಟೀಲ್ ತಾಟ ನಾಶ ಮಾಡೋದು ಅಂಥವು 2 ಪ್ಲೇಟ್. ಓಕೆ, ಸೊ ಈಗೇನು ಮಾಡೋಣ ನಾವು ಅಂದರೆ, ಈ ಪ್ಲೇಟಿಗೆ ನಾನು ಪಾಸಿಟಿವ್ ಚಾರ್ಜ್ ಕೊಡ್ತೀನಿ. ಹ್ಞೂ ರೀ. ಈ ಕಡೆ ನೆಗೆಟಿವ್ ಚಾರ್ಜ್ ಕೊಡ್ತೀನಿ. ಇದಕ್ಕೆ ಕಂಪ್ಯಾರಿಸನ್ ನಾವು ಮಾಡೋಕ್ಕೆ ಇನ್ನೊಂದು ಡೈಗ್ರಾಮ್ ಹಾಕೊತೀನಿ. ಇಲ್ಲಿ ಇದೊಂದು ಮೌಂಟನ್ ಅಂತ ಅನ್ಕೋರಿ, ಕಪ್ಪದ ಗುಡ್ಡ ಅನ್ಕೋರಿ. ಓಕೆ, ಇದು ಮೌಂಟನ್. ಈ ಮೌಂಟನ್ ಮೇಲೆ ಇವು ಡ್ರಮ್ ಇರ್ತಾವಲ್ಲ, ನೀರು ತುಂಬು. ಓಕೆ, ಅಂಥದ್ದು ಖಾಲಿ ಡ್ರಮ್. ಓಕೆ, ಅದನ್ನು ಹಿಂಗೆ ರೋಲ್ ಮಾಡ್ಕೊತ ಹೋಗ್ರಿ ಮೇಲೆ. ಇಲ್ಲಿ ತಂತಿಕೋರಿ ಅದು ಸಿಲಿಂಡ್ರಿಕಲ್ ಶೇಪ್. ಅದನ್ನು ಸರ್ ಗಾಸಿಯನ್ ಸರ್ಫೇಸ್ ಅಂತ ಮಾಡಿದ್ವಿ ಸಿಲಿಂಡ್ರ್. ಅದು ಆಮೇಲೆ ನೋಡಂತ ಅದೊಂದು ಸಲ ಕೇಳ್ಬೇಕು ನಾವೆಲ್ಲ ಏನಾಗ್ಯಾವಂತೆ. ಸೊ ಇದು ಡ್ರಮ್. ಹ್ಞೂ ರೀ ಸರ್, ನೀವು ಒಂದು ಹೇಳ್ರಿ, ಅಮೀಬಾ ಎಲೆಕ್ಟ್ರಾನ್ ಅಂತಂದು ಒಮ್ಮೆ ನಮ್ಗೆ ಕಪ್ಪದ ಗುಡ್ಡ ಕರ್ಕೊಂಡು ಏನು ಮಾಡ್ಬೇಕು ನಾವು? ಈಗ ಈ ಡ್ರಮ್ಮಿಗೆ ರೈಟ್ ನಾವು ಪೊಟೆನ್ಷಿಯಲ್ ಎನರ್ಜಿ ಇಲ್ಲ, ಬಿಕಾಸ್ ಇಟ್ ಈಸ್ ಆನ್ ದ ಗ್ರೌಂಡ್. ಹೈಟ್ ಇಲ್ರಿ ಇನ್ನೂ ಅದಕ್ಕೆ. ಹಾಂ, ಈಗ ನೀವು ಇದನ್ನು ದುಗ್ಗಿಸ್ಕೋ ಅಂತ ಇಲ್ಲಿ ತನಕ ಮುಟ್ಟಿಸ್ಬೇಕು ಅದನ್ನು. ಓಕೆ, ಮಾಸ್ಕ್ ಹಾಕೊಂಡು ಹೋಗ್ಬೇಕನ್ ಸರ್? ಉಸಿರಾಡ ಪ್ರಾಬ್ಲಮ್ ಆಗುತ್ತೆ ಸರ್, ಅದು ಹೈಟ್ನಲ್ಲಲ್ವ. ಓಕೆ, ಹಾಗೇನಿಲ್ಲ. ಇದು ರೈಟ್ ನಾವು ಪೊಸಿಷನ್ ಎ ಒಳಗೈತಿ, ಈಗ ಪೊಸಿಷನ್ ಬಿಗೆ ಅದನ್ನು ನೀವು ತೊಗೊಂಡು ಹೋಗ್ಬೇಕು. ಸೊ ವೈಲ್ ಡೂಯಿಂಗ್ ದ್ಯಾಟ್ ನೀವು ಏನು ಮಾಡ್ತೀರಿ? ವರ್ಕ್ ಮಾಡ್ತೀರಿ. ಸೊ ಇಲ್ಲಿಂದ ಇಲ್ಲಿ ಹೋದ್ಕೊಳ್ಳಿ, ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಬರ್ತೈತಿ. ವಾಪಸ್ ನೀವು ಕೈ ಬಿಟ್ರಿ ಅಂದರೆ ದ್ಯಾಟ್ ಸ್ಟಾರ್ಟ್ಸ್ ಗೆಟ್ಟಿಂಗ್ ಕನ್ವರ್ಟೆಡ್ ಇನ್ ಟು ಕೈನೆಟಿಕ್ ಎನರ್ಜಿ. ಈಗಿಲ್ಲೇ ನಿಮ್ಮ ಫ್ರೆಂಡ್ ಒಬ್ಬರು ನಿಂತಾರೆ, ಅವ್ರು ಹೇಳಿದ್ರು ದುಗ್ಸಕ್ಕೆ ನೀವು ಹೆಲ್ಪ್ ಮಾಡಂತ ನೀವು ಹೇಳಿದ್ರಿ ಅವ್ರಿಗೆ. ಇಬ್ಬರು ಕೂಡ ದುಗ್ಸಂಬ, ನಾವಲ್ಪ ರೆಸ್ಪಿರೇಟರಿ ಪ್ರಾಬ್ಲಮ್ ಇದೆ ನನಗೆ, ಮೇಲೆ ಹೋಗ್ಬಿಟ್ರೆ ಮೊದಲ ಕೊರೋನಾ ಟೈಮ್ಸ್ ಅಂಥೇಳಿ ಅವರಲ್ಲೇ ನಿಂತಾರೆ. ಅದಕ್ಕೆ ನೀವೇನು ಮಾಡಿದ್ರಿ? ಮಾಡ್ತಿಂತಾರೆ ನಿನ್ಗೆ ಇಲ್ಲಿ ತನಕ ತೊಗೊಂಡು ಹೋಗಿ ಬಿಟ್ಬಿಟ್ರಿ ಅದನ್ನು. ಅವರು ಫೋನ್ನಾಗ ಮಾತಾಡ್ಕೊಂಡು ಆ ಕಡೆ ಹೊಳ್ಳಿ ನಿಂತಾರೆ ಹಡ್ಡನ್. ಸೊ ಇವ್ರದ್ದು ಇಲ್ಲಿ ಯಾರು ನಿಂತಿದ್ರಲ್ಲ ಅವ್ರದ್ದು ಹೆಂಗೆ ತಲೆ ಹೊಡಿತಲ್ಲ, ಹಂಗೆ ನಾವು ಈ ಎಲೆಕ್ಟ್ರಾನಿಗೆ ಎನರ್ಜಿ ಕೊಟ್ಟು, ಈ ಡ್ರಮ್ಮಿಗೆ ನಾವು ಎನರ್ಜಿ ಕೊಟ್ಟಿದ್ದು ಹೈಟಿನಿಂದ ಬೈ ಡೂಯಿಂಗ್ ವರ್ಕ್ ಅಗೇನ್ಸ್ಟ್ ಗ್ರಾವಿಟೇಷನಲ್ ಫೋರ್ಸ್. ಅವಾಗ ಇದಕ್ಕೆ ಬಂದಿದ್ದ ಪೊಟೆನ್ಷಿಯಲ್ ಎನರ್ಜಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಇಷ್ಟು. ಈಗ ಈ ಕಡೆ ಬರ್ರಿ, ಇಂಪಾರ್ಟೆಂಟ್ ಪಾಯಿಂಟ್. ಇಷ್ಟೊತ್ತು ನಾವು ಮಾಡಿದ್ದೆ ಈಗ ಯೂಸ್ ಆಗ್ತದೆ. ಈ ಎಲೆಕ್ಟ್ರಾನ್ ವಿಲ್ ಇಟ್ ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಪ್ಲೇಟ್ ಎ ಆರ್ ಪ್ಲೇಟ್ ಬಿ? Okay, let us take this as A and this is B. ಯಾಕಂದರೆ ಅದಕ್ಕೆ ಕಂಪ್ಯಾರಿಸನ್ ಮಾಡೋದಿಲ್ಲ ನಾನು. ಸೊ ಎಲೆಕ್ಟ್ರಾನ್ ಇದಕ್ಕೆ ಸದ್ಯ ಅಟ್ರಾಕ್ಟ್ ಆಗಿ ಒಂದು ಕೆಲಸ ಮಾಡೋಣ, ಈ ಅಮೀಬಾನ ಆಮೇಲೆ ಇಂಟ್ರಡ್ಯೂಸ್ ಮಾಡೋಣ. ಇಲೆಕ್ಟ್ರಾನ್ ಈ ಪಾಸಿಟಿವ್ ಪ್ಲೇಟಿನ ಪಕ್ಕದಲ್ಲೇ ಇದೆ. ಲೈಕ್ ಇದು ಈಗ ಡ್ರಮ್ ಗ್ರೌಂಡ್ನಾಗ ಇದ್ದಂಗೆ. ಈಗ ಅದು ಡ್ರಮ್ಗೆ ಈ ಸದ್ಯ ಗ್ರೌಂಡ್ನಾಗಿದ್ದಾಗ 0 ಪೊಟೆನ್ಷಿಯಲ್ ಎನರ್ಜಿ ಇರ್ತದೆ, ಎನರ್ಜಿ ಇರಂಗಿಲ್ಲ ಡ್ರಮ್ಮಿಗೆ. ಇದಕ್ಕೂ ಪೊಟೆನ್ಷಿಯಲ್ ಎನರ್ಜಿ ಈಗ ಸದ್ಯ ಇಲ್ಲ. ಅದು ಹೆಂಗೆ ಹೇಳ್ತೇವೆ ಸರ್? ಇದು ಗೊತ್ತೇ ಇಲ್ಲ ನಮ್ಗೆ ಇನ್ನೂ. ಇದನ್ನು ಹೆಂಗೆ ಪೊಟೆನ್ಷಿಯಲ್ ಎನರ್ಜಿ ಬಂದಿತ್ತಿಲ್ಲ ಅಂತ ಚೆಕ್ ಮಾಡೋಕೆ ಇನ್ನೂ ಗೊತ್ತಿಲ್ಲ. ರೈಟ್ ನಾವು ಇದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಇಲ್ಲ ಅಂತ ಅನ್ಕೋರಿ. ಹ್ಞೂ ಅನ್ರಿ. ಪೊಟೆನ್ಷಿಯಲ್ ಎನರ್ಜಿ ಯಾವಾಗ ಬರುತ್ತೆ ಗೊತ್ತ? ನಾವು ವರ್ಕ್ ಮಾಡ್ಬೇಕು ಅದ್ರ ಮೇಲೆ. ಏನು ಮಾಡ್ಬೇಕು? ಪುಣ್ಯ ನೋಡ್ರಿ. ಒಂದು ಅಟಸ್ಟ್ರೆಚ್ ಈಗ ನಿಮಗೆ ನಿನ್ನೆ ಇವತ್ತು ಕ್ಲಾಸಸ್ ಅಟಸ್ಟ್ರೆಚ್ ಲೈವ್ ಕೇಳಿ ಸ್ವಲ್ಪ ರೂಢ ಆಗೈತೆ ಅಂತ ಅನ್ಕೊಂಡಿನಿ ನಾನು. ಈಗ ಇದು ಸಹ ಹೇಳಿದ್ನಲ್ಲ, ಯಾವಾಗ ಬೇಕಾವಾಗ ಹಿಂಗೆ ಪಾಸ್ ಮಾಡಿ ಅಲ್ಲೇ ಚಲ್ದಂಬರ್ತದೆ ಬಾಜು, ವಾಪಸ್ ಬರ್ತೀನಿ ತಡಿ ಮಾಸ್ತರ ತಡಿ ಅಂಥೇಳಿ ಮಾಡ್ಬೋದಾಗಿತ್ತು. ಅಥವಾ ಒಂದು ಸ್ವಲ್ಪ ಅಲ್ಲೇ ಅವಲಕ್ಕಿ ಚಕ್ಲಿ ತಗೊಂಡು ಹೇಳ ಮುಂದೆ. ಓಕೆ, ಸೊ ಇಲ್ಲಿ ಹಂಗೆ ಮಾಡೋಕ್ಕೆ ಬರೋಂಗಿಲ್ಲಲ್ಲ, ಕಂಟಿನ್ಯೂಸ್ಲಿ ಕೇಳಬೇಕಾಗ್ತದೆ. ಹೋಪ್ಫುಲಿ ಯು ಆರ್ ಕಾನ್ಸಂಟ್ರೇಟಿಂಗ್. ಸೊ ಈಗ ಈ ಎಲೆಕ್ಟ್ರಾನಿಗೆ ನಾವು ವರ್ಕ್ ಮಾಡಿ ಎನರ್ಜಿ ಬರ್ಸೋಣಂತೆ. ಕ್ವೈಟ್ ಸಿಂಪಲ್ ಇರ್ತದೆ ಆ್ಯಕ್ಚುಲಿ. ಈಗ ನೀವೇನು ಮಾಡೋ ಗೊತ್ತಾನ, ಈ ಎಲೆಕ್ಟ್ರಾನನ್ನು ಈ ನೆಗೆಟಿವ್ ಪ್ಲೇಟ್ ಕಡೆ ಮೂವ್ ಮಾಡ್ಬೇಕು. ನೀವೇ ಮೂವ್ ಮಾಡಾಕತ್ತೀರ ಅಂತ ಕೋರಿ ಇಲ್ಲಿ ಬಂದು ಹಿಂಗೆ ಹಿಡಿದು ಡ್ರ್ಯಾಗ್ ಮಾಡಿರಿ ಟುವರ್ಡ್ಸ್ ನೆಗೆಟಿವ್ ಪ್ಲೇಟ್.
ಟುವರ್ಡ್ಸ್ ನೆಗೆಟಿವ್ ಪ್ಲೇಟ್ ನೀವು ಯಾವಾಗ ಇದನ್ನು ಪುಲ್ ಮಾಡ್ತಿರಲ್ಲ, ಇಸ್ ಇಟ್ ಈಸಿ ವರ್ಕ್ ಆರ್ ಡಿಫಿಕಲ್ಟ್ ವರ್ಕ್? ಡಿಫಿಕಲ್ಟ್. ಯಾಕೆ? ಈ ಎಲೆಕ್ಟ್ರಾನ್ ಈ ಪಾಸಿಟಿವ್ ಪ್ಲೇಟ್ ಅಂತ ಇರ್ತದೆ. ನಾ ಇಲ್ಲೇ ಇರ್ತೇನೆ, ನಂಗೆ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಅನ್ಸುತ್ತೆ ಎಲೆಕ್ಟ್ರಾನ್. ಅದು ಇದಕ್ಕೆ ಅಟ್ರಾಕ್ಷನ್ ಇರ್ತೈತಿ. ವೇರಾಸ್ ಈ ನೆಗೆಟಿವ್ ಪ್ಲೇಟ್ ಕಂಡ್ರೆ ಆಗಂಗಿಲ್ಲ ಅದಕ್ಕೆ. ಸೊ ಇದನ್ನ ನೀವು ಹಿಂಗೆ ದುಗುಸ್ಕೊಂತ ಹೋಗ್ಬೇಕಂದ್ರೆ ಏನು ಮಾಡಬೇಕು? ವರ್ಕ್ ಮಾಡಬೇಕು. ಹೌದ್ರಿ? ಡ್ರಮ್ಮನ್ನು ಮ್ಯಾಲೆ ತೊಗೊಂಡು ಹೋಗೋಕೆ ಏನು ಮಾಡಿದ್ರಿ? ವರ್ಕ್. ಯಾರ ವಿರುದ್ಧ? ಗ್ರಾವಿಟೇಷನಲ್ ಫೋರ್ಸಿನ ವಿರುದ್ಧ ವರ್ಕ್ ಮಾಡಿದ್ವಿ. ಫಿಸಿಕ್ಸ್ನೊಳಗೆ ಯಾವಾಗಲೂ ನೀವು ಯಾವುದೋ ಒಂದು ಫೋರ್ಸಿನ ವಿರುದ್ಧ ವರ್ಕ್ ಮಾಡಿದರೆ ನೀವು ಮಾಡಿದಂತಹ ವರ್ಕು ಪೊಟೆನ್ಷಿಯಲ್ ಎನರ್ಜಿ ಆಗಿ ಆ ಬಾಡಿ ಒಳಗೆ ಸ್ಟೋರ್ ಆಗ್ತೈತೆ. ಹಿಯರ್ ವಿ pulled or took the drum from the ground to the top of the mountain against gravitational force, and whatever work we did, that gets stored as gravitational potential energy. ಇಲ್ಲೇನೂ ಸಹ ನಾವು ವರ್ಕ್ ಮಾಡಬೇಕು. ಯಾಕಂದ್ರೆ ಹಿಯರ್ ವಿ ಆರ್ ಡೂಯಿಂಗ್ ವರ್ಕ್ ಅಗೇನ್ಸ್ಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಇವೆರಡು ನೋಡು, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಇರ್ತೈತಿ. ಅದು ಇವ ಹೇಳ್ತಾನೆ ನೋಡ್ರಿ, ಯಾರಮ್ಮ? ಕೂಲಂಬ. F is equals to 1/4πε0 Q1 Q2 divided by R square. Q/R² ಅಲ್ಲ ಅದು ಇದ್ರದ್ದು. ಹಂಗೆ ಯಾರಿಗೆ Q/R² ಅನ್ಸಾತೈತಿ ಅದು ಎಲೆಕ್ಟ್ರಿಕ್ ಫೀಲ್ಡ್ದು ಫೋರ್ಸ್ದು Q1 Q2/R² ಬರ್ತೈತಿ. ಹ್ಞೂ ರೀ. ಸೊ ಈಗ ಈ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಚಾರ್ಜ್ ನೋಡು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇರ್ತೈತಿ. ಹಾಂ, ಈಗ ನಾವು ಏನು ಮಾಡ್ತೀವಿ? ವರ್ಕ್ ಮಾಡ್ತೀವಿ. ಸೊ ಇದನ್ನ ಪುಲ್ ಮಾಡಕ್ಕೆ ವರ್ಕ್ ಮಾಡ್ತೀವಿ ಅಗೇನ್ಸ್ಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ಲೈಕ್ ಅಗೇನ್ಸ್ಟ್ ಗ್ರಾವಿಟೇಷನಲ್ ಫೋರ್ಸ್ ಇನ್ ದಿಸ್ ಕೇಸ್. ಅವಾಗ ಇದ್ರೊಳಗೆ ಏನಾಗಿದಾತು? ನಾವೇನು ಇದನ್ನ ಮಾಡಿದ್ವಿ ಅದು ಇದ್ರಾಗ ಅದು ಇದಾಗ್ತೈತಿ. ಹಾಂ, ಇದ್ರೊಳಗೆ ಅದೇನು ಇದಾತಲ್ಲ ಅದಕ್ಕೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಇಲ್ಲೇ 3 ಕನ್ಸೆಪ್ಟ್ ನಾವು ಡಿಸ್ಕಸ್ ಮಾಡ್ಬೇಕು ಈ ಚಾಪ್ಟರ್ನಾಗ ಸ್ಟಾರ್ಟಿಂಗ್. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್, 3 ಬೇರೆ ಬೇರೆ. ಇದು ಅಂದ್ರೆ ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಹೇಳ್ತೀನಿ ಅಂತ ಹೇಳಿ ಇದಿಷ್ಟೆಲ್ಲ ಹೇಳಿದಾಗ ಇಲ್ಲಿ ಬಂದಿದ್ದು ಯಾವುದಿದೆ? ಇದು ಬೇರೆ. ಇದು ಏನಂತ? ಇದು ಈಸಿ. ನಾವು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ವಿರುದ್ಧ ಏನಾರ ಮಾಡಿದ್ವಿ ಅಂದ್ರೆ, ಅಳಕಿಸ್ಬೇಕಂತ ಮಾಡಿದ್ದಿಲ್ಲ, ಇದ್ರ ವಿರುದ್ಧ ಏನಾರ ನಾವು ವರ್ಕ್ ಮಾಡಿದ್ವಿ ಅಂದ್ರೆ ಹೆಂಗೆ ಯಾವಾಗ ನೀವು ಗ್ರಾವಿಟೇಷನಲ್ ಫೋರ್ಸ್ ವಿರುದ್ಧ ವರ್ಕ್ ಮಾಡಿದಾಗ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಹೆಂಗೆ ಬರ್ತೈತಿ, ಹಂಗೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ವಿರುದ್ಧ ವರ್ಕ್ ಮಾಡಿದಾಗ ಹಾಂ ಬರುತ್ತೆ. ಇಲ್ಲೇ ನೋಡ್ರಿ, ನೀವು ಒಂದು ಪಾಸಿಟಿವ್ ಚಾರ್ಜ್ ತಗೋರಿ, ಒಂದು ನೆಗೆಟಿವ್ ಚಾರ್ಜ್ ತಗೋರಿ. ಇದು ಪಾಸಿಟಿವ್ ಚಾರ್ಜ್ ಇದೆ, ನೆಗೆಟಿವ್ ಚಾರ್ಜ್. ಎರಡು ಆಜು ಬಾಜು ಇಡ್ರಿ, ಹಿಂಗೆ ಅಂಟ್ಕೊಂಡ್ಬಿಡ್ತಾವೆ ಅವು ಅಟ್ರಾಕ್ಷನ್ನಿಂದ. ಅವಾಗ ಹಾಕಿ ಹಿಂಗೆ ಜೋರಾಗಿ ಹಿಂಗೆ ಫೋರ್ಸ್ ಹಾಕಿ ಹಿಂಗೆ ತೊಗೊಂಡು ಹೋದ್ರಿ ಅಂದ್ರೆ ನೀವು ವರ್ಕ್ ಮಾಡ್ಬೇಕಾಗ್ತಿಲ್ಲ ರೀ. ಈಗ ಅವಾಗ ಇದು ಪೊಟೆನ್ಷಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗಿರುತ್ತೆ. ಕೈ ಬಿಡ್ರಿ, ದಟ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಗೊತ್ತಿಲ್ಲ ಒಂದೇ ಮಾತಂದಂಗೆ. ದ ಎನರ್ಜಿ ಬಿಕಾಸ್ ಆಫ್ ದ ವರ್ಚ್ಯೂ ಆಫ್ ಮೋಷನ್. ಅದಕ್ಕೊಂದು ಏನಿದೆ ಅಂತಲ್ಲ ಫಾರ್ಮುಲಾ, ಅಡ್ಡಿ ಇಲ್ಲ ಹಂಗೆ. ಸೊ ಈಗ ಎಲೆಕ್ಟ್ರಾನಿಗೆ ಏನು ಬಂತು? ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಬಂತು. ಈಗ ಇಮ್ಯಾಜಿನ್ ಮಾಡ್ರಿ, ಇಲ್ಲಿತ್ತು ಎಲೆಕ್ಟ್ರಾನ್, ಇದು ಎಲೆಕ್ಟ್ರಾನಿಗೆ ಈ ಪಾಸಿಟಿವ್ ಚಾರ್ಜ್ ಅಂದ್ರೆ ಮನಿ ಇದ್ದಂಗಿದ್ದು. ಲಾಕ್ಡೌನ್ ಆಗಿ ಎಷ್ಟು ದಿವಸ ಅಲ್ಲೇ ಇತ್ತದು. ಜನವರಿ 1 ಕಾಲೇಜ್ ಚಲು, ಬಾ ಹೋಗುಣ್ ನಾವಲ್ಲಿ ಹೋಗುಂಬಾ ನಾವಲ್ಲಿ ಹಿಂಗೆ ಮಾಡ್ಕೋಂತ ಇಲ್ಲಿ ಇಟ್ಟಾಗ ಆ ವರ್ಕ್ ಮಾಡಿ ಕರ್ಕೊಂಬಂದಿರ್ತೈತಲ್ರಿ ಬಸ್ ಇನ್ನೂ ಚಲೋ ಆಗಿಲ್ಲಲ್ಲ, ಮನ್ಯಾಗ್ನವ್ರು ಕರ್ಕೊಂಬಂದಿರ್ತಾರೆ ವರ್ಕ್ ಮಾಡಿ. ಅದು ಇಲ್ಲಿ ಹಿಂಗೆ ಹಿಡ್ಕೊಂಡು ನಾವು ಕುಂತಿರ್ತೀವಿ, ಇಲ್ಲೇ ಬಿಟ್ವಿ. ಈಗ ಇದುವರೆಗೆ ವಾಪಸ್ ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಗಿ ಅದು ಮನೆ ಹಂಗೆ. ಈಗ ಇಮ್ಯಾಜಿನ್ ಮಾಡಿರಿ, ಈ ಎಲೆಕ್ಟ್ರಾನ್ ನಾ ಹಿಂಗೆ ಹಿಡಿದು ಜಗ್ಗಾಗತ್ತೀನಿ. ನೀವು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಬೇಕು. ಆ ಪಾಸಿಟಿವ್ ಪ್ಲೇಟ್ ತನ್ನ ಹತ್ತ ಅದನ್ನು ಜಗ್ತೈತಿ, ಬಾ ಮನಿಗೆ ಬಾಪ, ವಾಪಸ್ ಬಾ ಮನಿಗೆ ಬಾ ಮಕ್ಕೋ ಅಂತ ಹೇಳಿದ್ರೆ, ಅದ್ರ ವಿರುದ್ಧ ನಾವು ಹಿಂಗೆ ತೊಗೊಂಬಂದು ಹಿಂಗೆ ಇಟ್ಟಾಗ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮ್ಗಿಂತ. ಯಾಕಂದ್ರೆ ನಿಮಗೆ ಭಾಳ ಹುರುಪಿರ್ತೈತಲ್ಲ ಕಾಲೇಜಿಗೆ ಬರೋಕ್ಕೆ. ನೀವೆಲ್ಲ ಈಗ ಗ್ರೋನ್ ಅಪ್ ಸ್ಟೂಡೆಂಟ್ಸ್,
ಇವ್ರು ನರ್ಸರಿ LKG ಸ್ಟೂಡೆಂಟ್ಸ್ ಇರ್ತಾರೆ ನೋಡ್ರಿ, ನರ್ಸರಿ ಪಟ್ಟಿಕದಲ್ಲಿ. ಈಗೀಗಂತೂ ಅವು ಪ್ಲೇ ಹೋಮ್ ಅಂತ ಹೇಳಿ ಯಾವಾಗಾರ ಅವ್ನು ತೊಗೊಂಡು ಹೋಗಿ ಅಲ್ಲಿ ಒಗೆದು ಬಿಟ್ಟಿವೆ ಅನ್ನೋರ ಗತೆ ಮಾಡ್ತಿರ್ತಾರೆ ಪೇರೆಂಟ್ಸ್. ಸ್ವಲ್ಪ ತರಾಮಿರ್ತಿ ತೊಗೊಂಡು ಸಾಯ್ನಿ ಅಂಥೇಳಿ. ಆ್ಯಕ್ಚುಲಿ ಸ್ಪೀಕಿಂಗ್ ಏನು ಹೇಳ್ತಾರಂತ ಟ್ರೆಡಿಷನ್ ಪ್ರಕಾರ, ಆ್ಯಕ್ಚುಯಲ್ ಸೈನ್ಸು ಐತೆ ಅದ್ರ ಹಿಂದೆ. 12 ಇಯರ್ಸ್ ತನಕ ಸ್ಕೂಲಿಗೆ ಹಾಕ್ಬಿಡ್ದಂತ್ರಿ. 12 ವರ್ಷ ತನಕ ಎಜುಕೇಷನ್ ಇಲ್ಲ. 12 ವರ್ಷದ ತನಕ ಇಂಡಿಯನ್ ಟ್ರೆಡಿಷನ್ ಪ್ರಕಾರ ಗುರುಕುಲ ಸಿಸ್ಟಮಿಗೆ ಹಾಕ್ತಿದ್ರು. ಮಿನಿಮಮ್ 8 ಇಯರ್ಸ್, 8 ವರ್ಷ ತನಕ ಹಾಕ್ಬಾರ್ದು. ಇನ್ನೂ ಪರ್ಫೆಕ್ಟಾಗಿ ಮಾತಾಡ್ಬೇಕಂದ್ರೆ 12 ವರ್ಷ ತನಕ ಬರೀ ಊಟ ಮಾಡೋದು, ಜಗ್ಗ ಆಟ ಆಡೋದು, ನಿದ್ದೆ ಮಾಡೋದು ಇಷ್ಟ ಮಾಡ್ಬೇಕಂತ್ರಿ ಹುಡುಗರು. ಅಂದರೆ ಅವರು ಫಿಸಿಕಲಿ ಮೆಂಟಲಿ ವೆರಿ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾರೆ. ದೇ ವಿಲ್ ಗೆಟ್ ರೆಡಿ ಫಾರ್ ಗೆಟಿಂಗ್ ಎಜುಕೇಟೆಡ್. ಅವಾಗ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಇರ್ತೈತಿ. ಏನು ತಲೆಗೆ ಹಾಕ್ತೀರಿ ಕರೆಕ್ಟ್ ಕೊಡ್ತಾವೆ. ಆಮೇಲೆ ಕರೆಕ್ಟ್ ವಿಷಯಗಳನ್ನ ತಲೆಗೆ ಹಾಕ್ಬೇಕು ಅಂದ್ರೆ ಚಲೋ. ಇವು ಏನೂ ಗೊತ್ತಿರಂಗಿಲ್ಲ. ಬರೀ ಬಿ ತೊಗೊಂಡು ಏನನ್ನ ಇದು ಅವು ನಮಗೆ ಹೇಳ್ತಿರ್ತಾವೆ, ನೀವು ಮಾಡ್ಕೊಂಡಿರಿ ಹಿಂಗಿದೆ ABCD. ನಾ ಏನು ಮಾಡಲಿ ಅದನ್ನು, ನಾ ಹೇಳಿದ್ನೆ ನನಗೇನು ಮೊದಲು ನೀವು ಡಿಸೈಡ್ ಮಾಡ್ಕೊಂಡ್ರಿ ಹಿಂಗೆ ಬರ್ದ್ರಿ, ನಾ ಹಿಂಗೆ ಬರ್ದೆ ಅಂತೀನಿ. ಹೊತ್ಸ್ರಂಗೆ ಏನೇನೋ ಮಾಡಿ ಇದು ಹಿಂಗೆ ಅಂತ ಕಲಿಸಿ ಇರಲಿ. ಇದು ಯಾಕೆ ಹಿಂಗೆ ಇದನ್ನ ಯಾಕೆ ಹೇಳಾಗತ್ತಿದ್ದೆ ಅಂದರೆ, ನರ್ಸರಿ ಸ್ಟೂಡೆಂಟನ್ನ ನಾವು ಕರ್ಕೊಂಬಂದು ಸಾಲಿಗೆ ಕರ್ಕೊಂಡು ಹೋಗೋದು. ಇದು ಮನಿ ರೆಡಿ ಮಾಡಿ ಸಾಲಿಗೆ ಕರ್ಕೊಂಡು ಒಂದು ಸರ್ತಿ ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ. ನಿಮ್ಮ ರಿಲೇಟಿವ್ಸ್ನೊಳಗೆ ಯಾರು ಇದ್ರೆ ಫಸ್ಟ್ ಸ್ಟಾರ್ಟಿಂಗ್ 1 ವಾರ ಓಕೆ ಡೈಲಿ 1ನೇ ದಿವಸ 2ನೇ ದಿವಸ ಅವಕ್ಕೆ ಯೂನಿಫಾರ್ಮ್ ಹಾಕೋಬೇಕಾರೆ ಗೊತ್ತಾಗಂಗಿಲ್ಲ. 3ನೇ 4ನೇ ದಿವ್ಸಕ್ಕೆ ಯೂನಿಫಾರ್ಮ್ ಹಾಕಕ್ಕೆ ಹತ್ಕೊಳ್ಳೆ ಯಾಕೊಂಡು ಹೋಗ್ತಾರಲ್ಲ ನಂಗೆ ನರಕಕ್ಕೆ ಅಂದ್ ಗೊತ್ತಾಗ್ತದೆ. ಅವಕ್ಕೆ ಚಲೋ ಮಾಡ್ತಾ ನೋಡ್ರಿ ಕೈ ಅಂತ. ನೀವು ಎಷ್ಟು ಹತ್ರ ತೊಗೊಂಬರ್ತೀರಿ ನೋಡ್ರಿ ಸಾಲಿ, ರಿಪಲ್ಸಿವ್ ಫೋರ್ಸ್ ಅಷ್ಟು ಸ್ಟ್ರಾಂಗ್ ಆಗ್ತೈತೆ. ದೆನ್ ಯು ವಿಲ್ ಹ್ಯಾವ್ ಟು ಡೂ ಮೋರ್ ಆ್ಯಂಡ್ ಮೋರ್ ವರ್ಕ್. ಇಲ್ಲೂ ಹಂಗೆ ಆಗ್ತೈತೆ. ಆಸ್ ಎಲೆಕ್ಟ್ರಾನ್ ಮೂವ್ಸ್ ಟುವರ್ಡ್ಸ್ ದ ನೆಗೆಟಿವ್ ಪ್ಲೇಟ್, ಯು ವಿಲ್ ಹ್ಯಾವ್ ಟು ಡೂ ಮೋರ್ ಆ್ಯಂಡ್ ಮೋರ್ ವರ್ಕ್. ಸ್ಟಾರ್ಟಿಂಗಲ್ಲಿ ಕಡಿಮೆ ವರ್ಕ್. ಅರ್ಥ ಆತ ಹೇಳಿದ್ದು. ಇಲ್ಲಿ ಪಾಸಿಟಿವ್ ಪ್ಲೇಟ್ ಇತ್ತಂದ್ರೆ ಇಲ್ಲೂ ಜಾಸ್ತಿ ವರ್ಕ್ ಮಾಡಬೇಕು. ಪಾಸಿಟಿವ್ ಪ್ಲೇಟ್ನ ಎಲಿಮಿನೇಟ್ ಮಾಡಿ ಹಿಂಗೂ ಮಾಡ್ಬೋದ್ರಿ ಬೇಕಾರೆ. ನಾ ಈ ಪಾಸಿಟಿವ್ ಪ್ಲೇಟ ಎಲಿಮಿನೇಟ್ ಮಾಡಿಬಿಡ್ತೀನಿ ಅಂದ್ರೆ ಇಲ್ಲಿ ಅಟ್ರಾಕ್ಷನ್ ಏನಿಲ್ಲ ಅದಕ್ಕೆ ಸದ್ಯ. ಅಂದ್ರೂ ನಾವೀಗ ವರ್ಕ್ ಮಾಡ್ಬೇಕು. ಯಾಕೆ ಇಲ್ಲಿ ರಿಪಲ್ಷನ್ ಐತಲ್ಲ. ಸೊ ಅವಾಗ ಇನ್ನು ಎಷ್ಟು ಹತ್ರ ಬರ್ತೀರಿ ನೆಗೆಟಿವ್ ಪ್ಲೇಟಿಗೆ, ಮೋರ್ ಆ್ಯಂಡ್ ಮೋರ್ ನೀವು ವರ್ಕ್ ಮಾಡ್ಬೇಕು. ಹೆಚ್ಚಿಗೆ ಎನರ್ಜಿ ಸ್ಟೋರ್ ಹಾಕೊಂತ ಹೋಗ್ತೈತಿ ಈಗ ಅದ್ರಾಗ. ಈಗ ನೀವು ಇದನ್ನು ಕೈ ಬಿಟ್ರಿ ಅಂದ್ರೆ ಎಲೆಕ್ಟ್ರಾನನ್ನು ಇಲ್ಲೊಂದು ಏನು ಹಾಕಿದ್ವಿ ನಾವು, ಅಮೀಬಾ. ಈಗ ಇದಕ್ಕೇನು ವರ್ಕ್ ಮಾಡಿದ್ದಕ್ಕೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಬಂದಿತ್ತಲ್ಲ, ಅದನ್ನು ಕೈ ಬಿಡ್ರಿ, ದ್ಯಾಟ್ ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು ಕೈನೆಟಿಕ್ ಎನರ್ಜಿ. ಇಟ್ ವಿಲ್ ಗೋ ಆ್ಯಂಡ್ ಹಿಟ್ ದ ಅಮೀಬಾ. ಅಮೀಬಾಕ್ಕೆ ಏನು ಹಾಕಿದೆ ನಮ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಎಲೆಕ್ಟ್ರಾನಿಗೆ ಹಿಂಗೆ ಎನರ್ಜಿ ಕೊಟ್ಟು ಅಮೀಬಾಕ್ ತಲೆಗೆ ಗುದಿಸಂಗಿಲ್ಲ. ಏನು ಮಾಡ್ತಾರೆ ಗೊತ್ತು, ಹಿಂಗೆ ಎನರ್ಜಿ ಕೊಟ್ಟು ಇಲ್ಲೊಂದು ಇದನ್ನು ಹಾಕ್ತಾರೆ. ಇದು ಗಿಡ ಕಣಂಗೆ ಕಾಣಿಸುತ್ತೆ, ಗಿಡ ಅಲ್ಲ ಅದು, ಬಲ್ಬ್. ಅದು ಬಲ್ಬ್ ಇದು. ದಿಸ್ ಇಸ್ ನಾಟ್ ಅ ಟ್ರೀ, ಇಟ್ಸ್ ಅ ಬಲ್ಬ್. ಈ ರೀತಿ ಎನರ್ಜಿ ಕೊಟ್ಟು ಆ ಎಲೆಕ್ಟ್ರಾನ್ ಹಿಂಗೆ ಪಾಸ್ ಆಗೋಬೇಕಾರೆ ನಡು ಒಂದು ಬಲ್ಬ್ ಹಾಕ್ಬಿಟ್ರಿ ನೀವಂದ್ರೆ, ಆ ಬಲ್ಬ್ನಾಗ ಯಾವಾಗ ಎಲೆಕ್ಟ್ರಾನ್ ಅದು ಪಾಸ್ ಆತ, ಅವಾಗ ಆ ಎಲೆಕ್ಟ್ರಾನು ಮತ್ತು ಆ ಬಲ್ಬಿನ ಒಳಗಿರುವಂತಹ ವಯರಿನ ಒಳಗಿರುವಂತಹ ಆಟಮ್ಸ್ ನಡು ಕೊಲಿಷನ್ ಆಗಿ ಹೀಟ್ ಪ್ರೊಡ್ಯೂಸ್ ಆಗಿ ಟೆಂಪರೇಚರ್ ಇನ್ಕ್ರೀಸ್ ಆಗಿ ಆ ವಯರ್ ಹೀಟ್ ಇನ್ಕ್ಯಾಂಡೆಸೆನ್ಸ್ ಅಂತಾರೆ. ಇನ್ಕ್ಯಾಂಡೆಸೆನ್ಸ್ ಅಂದರೆ ಆ ವಯರ್ ಎಷ್ಟು ಹೀಟ್ ಆಗ್ತಿದೆ ಅಂದ್ರೆ ಇಟ್ ವಿಲ್ ಸ್ಟಾರ್ಟ್ ಎಮಿಟಿಂಗ್ ಲೈಟ್. ಒಂದು ಕೆಲಸ ಮಾಡಿ, ದೋಸೆ ಹಂಚಿರ್ತೈತಲ್ಲ ಮನ್ಯಾಗ, ಅದನ್ನ ಹೋಗಿ ನೆಕ್ಸ್ಟ್ ಸಂಡೇ ದೋಸೆ ಮಾಡ್ಬೇಕಂತ ಮಾಡ್ಯಾರಂದ್ರೆ ಮನ್ಯಾಗ, ನಾಳೆ ಸಂಡೇ, ಓಕೆ ನಾಳೆ ಸಂಡೇ ದೋಸೆ ಮಾಡ್ಬೇಕಂತ ಮಾಡ್ಯಾರ ಅಂದ್ರೆ ಇವತ್ತು ಮನೆಗೆ ಹೋಗಿ ಹಂಚಿ ಕಾಸಕ್ಕೆ ಇಟ್ಬಿಡ್ರಿ. ನಾಳೆ ಮಾಡಕ್ಕೆ ರಾತ್ರಿ ಇವತ್ತು ಕಾಸಕ್ಕಿಟ್ಟು ಬಾಗ್ಲ ಹಾಕಿ ಬಂದ್ಬಿಡ್ರಿ. ಮನ್ಯಾಗ ಹೇಳಕ್ಕೆ ಹೋಗ್ಬೇಡ್ರಿ. ಮತ್ತು ನೀನೇ ಹೇಳಿದ್ದೆ ದೋಸೆ ಮಾಡಿದ್ರೆ ಹಂಚು ಕಾಸಕ್ಕಿಟ್ಟು ನಾನು. ಸೊ ನೆಕ್ಸ್ಟ್ ಡೇ ನೀವು ಹೋದಾಗ ಅದು ರೆಡ್ ಬರ್ತದೆ ಫುಲ್. ಇಟ್ ವಿಲ್ ಸ್ಟಾರ್ಟ್ ಎಮಿಟಿಂಗ್ ಲೈಟ್. ಇನ್ನೂ ಹೀಟ್ ಆಗಿತ್ತು ಅಂದ್ರೆ ಇನ್ಕ್ಯಾಂಡೆಸೆನ್ಸ್ ಇಟ್ ಮೈಟ್ ಸ್ಟಾರ್ಟ್ ಎಮಿಟಿಂಗ್ ವೈಟ್ ಲೈಟ್. ಇವನ್ ಅಷ್ಟು ಹೀಟ್ ಹಾಕ್ಕೊಂತ ಹೋತಂದ್ರೆ ಕಲರ್ಸ್ ಬೇರೆ ಬೇರೆ ಬರ್ಕೊಂತ ಹೋಗ್ತಾರೆ ಇವು. ಬ್ಲ್ಯಾಕ್ ಬಾಡಿ ಸ್ಪೆಕ್ಟ್ರಮ್ ಅಂತಂದು PUC ಫಸ್ಟ್ ಇಯರ್ನಾಗ ಒಂದು ಸ್ವಲ್ಪ ಹೇಳಿದ್ದನ. ಡಿಫ್ರೆಂಟ್ ಕಲರ್ಸ್ ಎಮಿಟ್ ಆಗ್ತಾವೆ ಬೇರೆ ಬೇರೆ ಟೆಂಪ್ರೇಚರ್ನೊಳಗೆ. ಗೊತ್ತಾಗ್ತಾನೆ ಹಂಗೆ. ಸೊ ಈ ರೀತಿ ಎಲೆಕ್ಟ್ರಾನಿಗೆ ಎನರ್ಜಿ ಕೊಡಬಹುದು. ಈಗ
ನಾವು ಏನು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ನೆಕ್ಸ್ಟ್ ಅಂದರೆ ಡ್ರಮ್ಮಿಗೆ ಎನರ್ಜಿ ಹೆಂಗೆ ಕೊಟ್ವಿ ಮತ್ತು ಎಲೆಕ್ಟ್ರಾನಿಗೆ ಹೆಂಗೆ ಎನರ್ಜಿ ಕೊಟ್ವಿ ಎರಡು ನಡುವೆ ಇರತಕ್ಕಂತಹ ಹಾಂ ಅದು ಏನದು ಡಿಫರೆನ್ಸ್ ವ್ಯತ್ಯಾಸ ಏನು ಎರಡಕ್ಕೂ. ಇಲ್ಲೇ ಗ್ರೌಂಡ್ ಅಂದ್ರೆ ನಾವೊಂದೇನೋ ಅಂತೀನಿ, ನೀವು ಅದು ಹೌದನಲ್ಲ ಅಂತ ಹೇಳ್ಬೇಕು. ಗ್ರೌಂಡ್ ಅಂದ್ರೆ ಲೋವರ್ ಪೊಟೆನ್ಷಿಯಲ್ ರೀಜನ್. ಇಲ್ಲಿ ಕಡಿಮೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತಿಲ್ಲ, ಅದಕ್ಕೆ ಆಲ್ಮೋಸ್ಟ್ ಝೀರೋ ಇರ್ತದೆ ಗ್ರೌಂಡ್ನಾಗಿದ್ದಾಗ. ಡ್ರಮ್ಮಿಗೆ ಗ್ರೌಂಡ್ನಾಗಿದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಲೋವರ್ ಇರ್ತೈತಿ ಅಥವಾ ಝೀರೋ ಇರ್ತೈತಿ. ಮೌಂಟೇನ್ ಮ್ಯಾಲೆ ನೀವು ಹೋದ್ರೆ ನಾ ಅದಕ್ಕೆ ಕರಿತೀನಿ ಹೈಯರ್ ಪೊಟೆನ್ಷಿಯಲ್ ರೀಜನ್. ಹಂಗೆ ಈ ಕಡೆ ನೆಗೆಟಿವ್ ಐತಲ್ಲ, ಒಂದು ಕೆಲಸ ಮಾಡೋಣ, ಈ ಎಲೆಕ್ಟ್ರಾನ್ ಬದಲಿ ನಾವು ಪ್ರೋಟಾನ್ ತೊಗೊಂಡ್ರೆ ನಡೀತೈತೇನ್ರಿ? ಏನು ತೊಗೊಂತೀನಿ ನಾ ಈಗ? ಏನು ಡಿಫರೆನ್ಸ್ ಎಲೆಕ್ಟ್ರಾನ್ ಪ್ರೋಟಾನಿಗೆ? ಸ್ಪೆಲ್ಲಿಂಗ್ ಚೇಂಜ್ ಆಗುತ್ತೆ ಸರ್, ಎರಡು ಸೇಮ್ ಮಾಡಂಗಿಲ್ಲ ರೀ. ಚಾರ್ಜ್ ಅದು ನೆಗೆಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಇವು ಸ್ಟೂಡೆಂಟ್ಸ್ ಇರ್ಲಾರ್ದಾಗ ನಾವೇನು ಹಿಂಗೆ ರೆಕಾರ್ಡ್ ಮಾಡ್ತಿದ್ವಲ್ಲ, ಅವಾಗ ಹಿಂಗೆ ನ್ಯಾಚುರಲಿ ಇವು ಜೋಕ್ ಬರೋಂಗಿಲ್ಲ ಅವು. ಆಮೇಲೆ ಈಗ ಇಲ್ಲಿ ಬಂದಾಗ ನಾ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿರಂಗಿಲ್ಲ, ಹಿಂಗೆ ಜೋಕ್ ಮಾಡ್ಬೇಕು ಈ ಪಾಯಿಂಟಿಗೆ ಬಂದಾಗ ಅಷ್ಟು ನೆನ್ಪಿಟ್ಕೊಳಕ್ಕಾಗತ್ತೆ ಅಂತ ಆಗಂಗಿಲ್ಲ. ಓಕೆ, ನಾನು ಹೇಳತ್ತಿದ್ದೆ ಇರಲಿ. ಇನ್ಸ್ಟೆಡ್ ಆಫ್ ಎಲೆಕ್ಟ್ರಾನ್ ನಾ ಏನು ತೊಗೊತೀನಿ ಈಗ? ಪ್ರೋಟಾನ್. ಯಾಕೆ ಪ್ರೋಟಾನ್ ತೊಗೊಂಡೆ? ಇದಕ್ಕೆ ರೀಸನ್ ಐತಿ, ಗೊತ್ತಾಗ್ತೈತಿ. ಒಂದು ಕೆಲಸ ಮಾಡೋಣ, ಇಲ್ಲಿ ನಾನು ಆಗಲೇ ಒಂದು ಪ್ಲೇಟ್ ಇತ್ತು, ಅದು ಆ್ಯಕ್ಚುಲಿ ಪಾಸಿಟಿವ್ ಇತ್ತು, ಈಗ ಉಲ್ಟಾ ಮಾಡಾಕತ್ತೀನಿ ನಾ ಎಲ್ಲ ಕಡೆ. ಈ ಕಡೆ ಇದಿತ್ತ, ಅಲ್ಲೇ ಇದು ಬಂತು, ಆ ಕಡೆ ಅದು ಇತ್ತು, ಇದಾಯ್ತು, ಇದು ಹೋಗಿ ಇದಾಗೈತಿ ಈಗ. ಹಾಂ, ಈಗ ವೆನ್ ದ ಪ್ರೋಟಾನ್ ಈಸ್ ಟುವರ್ಡ್ಸ್ ನೆಗೆಟಿವ್ ಪ್ಲೇಟ್, ಅವಾಗ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೋ ಇರಂಗಿಲ್ಲೋ? ಇರಂಗಿಲ್ಲ? ಇರುತ್ತಾ? ನಾ ಏನರ ಕೇಳ್ತೀನಿ, ನೀವು ವಿಚಾರ ಮಾಡಿ ಹೇಳ್ಬೇಕು ಅದನ್ನ. ಇರಂಗಿಲ್ಲ. ಸೊ ದಿಸ್ ಈಸ್ ಲೋವರ್ ಪೊಟೆನ್ಷಿಯಲ್ ರೀಜನ್. ಆಸ್ ವಿ ಮೂವ್ ಟುವರ್ಡ್ಸ್ ಪಾಸಿಟಿವ್ ಚಾರ್ಜ್, ಈ ಪ್ರೋಟಾನ್ ತಗೊಂಡು ಪಾಸಿಟಿವ್ ಚಾರ್ಜ್ ಕಡೆ ಹೊಂಟ್ರೆ ಮೋರ್ ಆ್ಯಂಡ್ ಮೋರ್ ನಾವು ವರ್ಕ್ ಮಾಡ್ಬೇಕು. ಅದು ಎನರ್ಜಿ ಆಗಿ ಸ್ಟೋರ್ ಹಾಕೋಂತ ಹೋಗೋದ್ರಿಂದ ಹೈಯರ್ ಪೊಟೆನ್ಷಿಯಲ್ ರೀಜನ್. ಈ ಕಂಪ್ಯಾರಿಸನ್ ಮಾಡ್ರಿ, ಇಲ್ಲೂ ಒಂದು ಲೋವರ್ ಪೊಟೆನ್ಷಿಯಲ್ ಅಂತ ಐತಿ, ಈ ಕಡೆನೂ ಲೋವರ್ ಪೊಟೆನ್ಷಿಯಲ್ ಅಂತ ಐತಿ, ಎರಡು ಕಡೆ ಹೈಯರ್ ಅಂತ ಅದಾವ. ಅದು ಎರಡು ಸೇಮ್ ಅಲ್ಲ ಎಕ್ಸಾಕ್ಟ್ಲಿ. ಇಲ್ಲಿ ನಾವು ಗ್ರಾವಿಟೇಷನಲ್ ಫೋರ್ಸ್ ವಿರುದ್ಧ ವರ್ಕ್ ಮಾಡ್ತೀವಿ, ಇಲ್ಲೇ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ವಿರುದ್ಧ ವರ್ಕ್ ಮಾಡ್ತೀವಿ. ಬಟ್ ಸಿಮಿಲಾರಿಟೀಸು ಅದಾವೆ, ಡಿಫ್ರೆನ್ಸಸ್ಸು ಅದಾವೆ ಈಗ ಇಲ್ಲಿ. ಓಕೆ, ಇದನ್ನ ಪಾಯಿಂಟ್ ನಾ ಎದಕ್ಕೆ ಹೇಳಿದೆ ಅಂದರೆ, ಮ್ಯಾಲಿಂದ ನಾವು ಎಲ್ಲೇ ನೆಗೆಟಿವ್, ಇದು ನೆನ್ಪಿಟ್ಕೊಂಡ್ರಿ, ಯು ವಿಲ್ ಗೆಟ್ ಯೂಸ್ ಟು ಇಟ್. ಸ್ವಲ್ಪ ಟೈಮ್ ಬೇಕು, ಕ್ರಮೇಣ ಗೊತ್ತಾಗ್ತಾವೆ. ನೆಕ್ಸ್ಟ್ ಟೈಮ್ ಯಾವಾಗ ನೆಗೆಟಿವ್ ಚಾರ್ಜ್ ಇರುತ್ತೆ ನೋಡ್ರಿ, ನೆಗೆಟಿವ್ ಚಾರ್ಜಿಗೆ ಯಾವಾಗಲೂ ಲೋವರ್ ಪೊಟೆನ್ಷಿಯಲ್ ಅಂತ ಕರೀತಾರೆ. ಇದು ಒಂಥರ ಮೌಂಟೇನದ ಕೆಳಗಿನ ರೀಜನ್ ನೆಗೆಟಿವ್ ಇದ್ದಂಗೆ, ಮೌಂಟೇನ್ ಮ್ಯಾಲೆ ಹೋದ್ರೆ ಕಂಪ್ಯಾರಿಸನ್ ಮಾಡಕತ್ತೀನಿ ನಾನು. ಅಂದ್ರೆ ಡ್ರಮ್ಮಿಗೆ ಹಿಂಗೆ ಅನ್ಸರ, ಡ್ರಮ್ ಇಲ್ಲಿ ಕೆಳಗಿದ್ದಾಗ ನೆಗೆಟಿವ್ ಚಾರ್ಜ್ ಇರುತ್ತೆ ಡ್ರಮ್ಮಿಗೆ, ಮ್ಯಾಲೆ ತೊಗೊಂಡು ಹೋದ್ರೆ ಫ್ರಿಕ್ಷನ್ ಆಗಿ ನಾವು ಹಿಂಗೆ ರೋಲ್ ಮಾಡ್ಕೊಂಡು ಹೋಗಿರ್ತೀವಲ್ಲ. ನಾನು ಎರಡು ಕಂಪ್ಯಾರಿಸನ್ ಮಾಡಕತ್ತೀನಿ. ಎಲೆಕ್ಟ್ರೋಸ್ಟಾಟಿಕ್ಸಿಗೆ ಬಂದಾಗ ನೆಲ ಅಂದ್ರೆ ಹೆಂಗೆ ನಾವು ಲೋವರ್ ಪೊಟೆನ್ಷಿಯಲ್ ಅಂತೀವಲ್ಲ, ಹಂಗೆ ನೆಗೆಟಿವಿಗೆ ಲೋವರ್ ಪೊಟೆನ್ಷಿಯಲ್ ಅಂತಾರೆ, ಪಾಸಿಟಿವಿಗೆ ಹೈಯರ್ ಪೊಟೆನ್ಷಿಯಲ್ ಅಂತಾರೆ. ಬೇಕಂದ್ರೆ ನೀವು ಅದನ್ನು ಉಲ್ಟಾ ಮಾಡ್ಕೋಬಹುದು. ಹೆಂಗಂತ ಹೇಳ್ತೇನೆ ನೋಡೋಣ್ರಿ, ಯಾರು ಹೇಳ್ತೀರಿ ವಿಚಾರ ಮಾಡಿ ಹೇಳ್ರಿ. ನೋಡೋಣ, ಸ್ವಲ್ಪ ನಿಮಗೆ ವಿಚಾರ ಮಾಡೋಕ್ಕೆ ಟೈಮ್ ಕೊಡೋಣ. ವೆನ್ ಕ್ಯಾನ್ ವಿ ಟೇಕ್ ನೆಗೆಟಿವ್ ಆಸ್ ಹೈಯರ್ ಪೊಟೆನ್ಷಿಯಲ್? ಹಾಂ, ಎಲೆಕ್ಟ್ರಾನ್ ನೀವು ಇಲ್ಲಿ ತೊಗೊಂಡಿದ್ದು ಇದ್ರ ಬದಲಿ ಇದೇನಿದು, ಹಾಂ, ಇದ್ರ ಬದಲಿ ಎಲೆಕ್ಟ್ರಾನ್ ತಗೊಂಡು ಅದನ್ನ ಇಲ್ಲಿಟ್ಟು ಅಲ್ಲಿ ಒಯ್ದ್ರೆ, ಹಿಂಗಲ್ಲ, ಹಿಂಗೆ ಒಯ್ದ್ರೆ ಅವಾಗ ಇದು ಹಂಗಾತ, ಅದು ಹೈಯರ್. ಅಂದ್ರೆ ನೀವು ಯಾವ ಕಡೆ ಹೋಗ್ಬೇಕಾದ್ರೆ ವರ್ಕ್ ಮಾಡ್ಬೇಕಾಗ್ತೈತಲ್ಲ, ಅದು ಹೈಯರ್ ಅಂತದ್ದು. ಬಟ್ ಈಗ ಸರ್ ನೀವು ಒಂದು ಹೇಳ್ರಿಪ್ಪ ಹುಚ್ಚರಂಗ, ನೆಗೆಟಿವ್ ಅಂತಂದ್ರೆ ಏನಂದ್ರಿ? ಫಸ್ಟಿಗೆ ಅಂದಲ್ಲ, ನೆಗೆಟಿವ್ ಅಂದ್ರೆ ಲೋವರ್ ಅಂತ, ಪಾಸಿಟಿವ್ ಅಂದ್ರೆ ಹೈಯರ್ ಅಂತ. ಅದು ಮಾತು ಉಲ್ಟಾ ಮಾಡಿದೆ. ಈಗ ಒಂದು ಪಕ್ಕ ಹೇಳಮ್ಮ, ಒಂದು ಪಕ್ಕ ಹೇಳಂದ್ರೆ ಏನು ಗೊತ್ತನ, ಒಂದು ಎರಡ್ರಾಗ ಒಂದು ಸ್ಟ್ಯಾಂಡರ್ಡ್ ಮಾಡ್ಕೋಬೇಕಲ್ಲ. ಈಗ ಹೆಂಗೆ ತೊಗೊಂಡ್ರು ನಡೀತೈತಿ ಪಕ್ಕ, ಆದ್ರೆ ಎರಡ್ರಾಗ ಒಂದನ್ನ
ತೊಗೊಳ್ಳೋ ಕೈಲಿ ಇದನ್ನು ತೊಗೊಂಡ್ರು ಅನ್ಸದ್ದೆ ಮುಂದೆ ನೋಡು ಅಂತ ಹಿಂಗೆ ಅಂತಿರ್ತಾರಲ್ಲ ಹಂಗೆ ಒಂದು ಏನಾರ ಸ್ಟ್ಯಾಂಡರ್ಡ್ ಮಾಡ್ಕೊಳ್ಳೋಕೆ ಏನು ಮಾಡ್ತಾರೆ, ಪಾಸಿಟಿವ್ ಈಸ್ ಕನ್ಸಿಡರ್ಡ್ ಆಸ್ ಹೈಯರ್ ಪೊಟೆನ್ಷಿಯಲ್, ನೆಗೆಟಿವ್ ಈಸ್ ಕನ್ಸಿಡರ್ಡ್ ಆಸ್ ಲೋವರ್ ಪೊಟೆನ್ಷಿಯಲ್. ಇವು ಬ್ಯಾಟ್ರಿ ಮೇಲೆ ನೆಗೆಟಿವ್ ಪಾಸಿಟಿವ್ ಹಿಂಗೆ ಮಾಡ್ತೀರೋ ನಾವು ಹಿಂಗೆ ಮಾಡಿ ಹಿಂಗೆ ಮಾಡಿ 25 ವೋಲ್ಟ್ ಅಂತಲೇ ಬರ್ದಿರ್ತಾರೆ ಹಿಂಗೆ. ಇನ್ನೂ ನಮ್ಗೆ ಇದು ಗೊತ್ತಾಗಿಲ್ಲ 25 ವೋಲ್ಟದ ಅರ್ಥ ಏನು. ನಮ್ಗೆ ಇದು ಅರ್ಥ ಆಗೈತಿ 10 ನ್ಯೂಟನ್ ಪರ್ ಕೂಲಮ್ ಅಂದ್ರೆ ಗೊತ್ತಾಗೈತಿ ಈಗ ಅಂತ ಅನ್ಕೊಂಡು ನಾನು 10 ನ್ಯೂಟನ್ ಪರ್ ಕೂಲಮ್ ಒಂದು ಪಾಯಿಂಟ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ 10 ನ್ಯೂಟನ್ ಪರ್ ಕೂಲಮ್ ಅಂದ್ರೆ ಗೊತ್ತಾಗೈತೆ ಸರ್. 1 ಕೂಲಮ್ ಚಾರ್ಜ್ ಇಟ್ಟರೆ ಮುಂದೇನೈತಲ್ಲಿ 1 ಕೂಲಮ್ ಚಾರ್ಜ್ ಇಡ್ಬೇಕು ಸರ್. ಇಟ್ಟು ಅದ್ರ ಮೇಲೆ 10 ನ್ಯೂಟನ್ ಫೋರ್ಸ್ ಬರ್ತೈತಿ, ಇದು ಗೊತ್ತಾಗೈತೆ. ಹಂಗೀಗ ನೆಕ್ಸ್ಟ್ ನಮಗೆ ಏನು ಗೊತ್ತಾಗ್ಬೇಕಂದ್ರೆ ಒಂದು ಪಾಯಿಂಟ್ ನಾ ಮಾರ್ಕ್ ಮಾಡಿ ಇಲ್ಲಿ 25 ವೋಲ್ಟ್ ಐತೆ ಪೊಟೆನ್ಷಿಯಲ್, ಅಥವಾ 2 ಪಾಯಿಂಟ್ ಮಾರ್ಕ್ ಮಾಡಿ ಇವು ಎರಡು ನೋಡಿ 25 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಐತಿ. ಎರಡು ಅದಾವೆ ಬೇರೆ ಬೇರೆ. ಒಂದು ಪಾಯಿಂಟ್ ಅಂತ ಮಾರ್ಕ್ ಮಾಡಿದಾಗ ಪೊಟೆನ್ಷಿಯಲ್ ಇರ್ತೈತೆ ಒಂದು ಪಾಯಿಂಟ್ನೊಳಗೆ, 2 ಪಾಯಿಂಟ್ ತೊಗೊಂಡ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇರ್ತೈತೆ. ಹ್ಞೂ ರೀ. ಓಕೆ, ಈಗ ಪೊಟೆನ್ಷಿಯಲ್ ಅಂದ್ರೇನು, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೇನು ಹೋಗೋಣ ನಡೀತೈತಿ. ಓಕೆ, ಡೆಫಿನಿಷನ್ ನೋಡೋಣ್ರಿ. ವಾಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂತ ಈ ಡೆಫಿನಿಷನ್ ನಾವು ಓದಬೇಕಾರೆ ಇಷ್ಟೊತ್ತನ ನಾವು ಕಲ್ತಿದ್ದಕ್ಕೆ ಇದಕ್ಕೆ ಸಂಬಂಧ ಇಲ್ಲ, ಇದು ಹೊಸದೀಗ. ಮತ್ತು ಇಷ್ಟೊತ್ತನ ಏನು ಕಲ್ತು ಸರ್ ನಾವು? ಇಷ್ಟೊತ್ತನ ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಸಿಂಪಲ್ ನಾವು ಇಲ್ಲಿ ತನಕ ಕಲ್ತಿದ್ದು ನೋಡ್ರಿ. ಏನು ಕಲ್ತೀವಿ ಅಂತ ಹೇಳ್ತೀನಿ ಮೊದಲು, ಅದನ್ನ ಕರೆಕ್ಟ್ ಕ್ಲಿಯರ್ ಮಾಡ್ಕೊಂಡು. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಿನ ವಿರುದ್ಧವಾಗಿ ನಾವು ಕೆಲಸ ಮಾಡಿದಾಗ, ವರ್ಕ್ ಮಾಡಿದಾಗ ಆ ಚಾರ್ಜಿನಲ್ಲಿ ಒಂದು ಎನರ್ಜಿಯು ಸ್ಟೋರ್ ಆಗುತ್ತದೆ. ಆ ಎನರ್ಜಿಗೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರೀತಾರೆ. ಅದರಿಂದ ತೊಗೊಂಡು ನೀವು ಮುಂದೆ ಅದನ್ನು ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಮಾಡ್ಕೊರಿ, ಲೈಟ್ ಎನರ್ಜಿ ಕನ್ವರ್ಟ್ ಮಾಡ್ಕೊರಿ, ಸೌಂಡ್ ಸುಡುಗಾಡು ಮಾಡ್ಕೊರಿ. ಮುಂದೆ ಎನರ್ಜಿ ಅಂತೂ ಫಸ್ಟ್ ಸ್ಟೋರ್ ಆತ ಈಗ ಅದ್ರಾಗ. ಸೊ ನಾವು ಅರ್ಥ ಮಾಡ್ಕೊಂಡಿದ್ದು ಎಲೆಕ್ಟ್ರೋಸ್ಟಾಟಿಕ್, ಹೌ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಅಂಥೇಳಿ ಸಿಂಪಲಾಗಿ ಅರ್ಥ ಮಾಡ್ಕೊಂಡಿವಿ. ನೋಡು ನನ್ನ ಮುಂದೆ ಮತ್ತೆ. ಸೊ ವಾಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ನೋಡೋಣ ಈಗ. ನೋಡ್ರಿ ಡೆಫಿನಿಷನ್. ದಿ ಎಲೆಕ್ಟ್ರೋಸ್ಟಾಟಿಕ್, ಓಕೆ ಎಲೆಕ್ಟ್ರಿಕ್ ಅಂತ ಐತನ ಏನಂತೈತಿ? ಹಾಂ, ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಈಸ್ ಡಿಫೈನ್ಡ್ ಆಸ್ ದ ವರ್ಕ್ ಡನ್ ಬೈ ಅನ್ ಎಕ್ಸ್ಟರ್ನಲ್ ಫೋರ್ಸ್ ಟು ಬ್ರಿಂಗ್ a unit positive charge from infinity to that point against the field without change. ಈಗ ಬೇಡ ಅದನ್ನ ಆಮೇಲೆ ಮತ್ತೆ ಜೋಡಿಸೋಣ ಅಂತ. ಫಸ್ಟ್ ಇದನ್ನಾರ ಅರ್ಥ ಮಾಡ್ಕೊಂಡು ಫಸ್ಟಿಗೆ ಬ್ರಾಕೆಟ್ನಾಗಿಂದ ಬಿಡ್ರಿ ಸರ್. ಏನೋ ಇನ್ಫಿನಿಟಿ ಅಂದ್ರೆ ರೀ ಅವರು ಏನೇನೋ ಹೇಳ್ತಾರಪ್ಪ. ಇನ್ಫಿನಿಟಿಗೆ ಯಾವ ತೊಗೊಂಡ್ಬರ್ತಾನೆ ಸರ್? ಬ್ರಿಂಗ್ ಏನೋ ಕೊಟ್ಟಾರ ಸರ್, ಟು ಬ್ರಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದ್ಯಾಟ್ ಪಾಯಿಂಟ್ ಅಂತ. ಒಂದು ಕೆಲಸ ಮಾಡಿ ಸರ್, ನೀವು ಇನ್ಫಿನಿಟಿಗೆ ಇವತ್ತು ಹೋಗ್ರಿ, ಹೋಗಿ ನಾಳೆ ಬರ್ಬೇಕಾರೆ ಯೂನಿಟ್ ಪಾಸಿಟಿವ್ ಚಾರ್ಜ್ ತೊಗೊಂಬರ್ ಸರ್, ಮುಂದೆ ಮಾತಾಡೋಣ. ಹಂಗಲ್ಲದು ಇದು ಇನ್ಫಿನಿಟಿ ಅಂತ ಯಾಕಂತಾರ ಅಂತ ಅನ್ನೋದನ್ನು ಹೇಳ್ತೀನಿ ನಾನು ನಿಮಗೀಗ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಇದು ಡ್ರಮ್ ಮ್ಯಾಲೆ ಎತ್ತದಾಗ ಏನು ಬಂತು ಅದಕ್ಕೆ? ಬಂತಿಲ್ರಿ. ಈಗ ಆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಗೆ ಸಂಬಂಧಪಟ್ಟಂಗೆ ನಾನು ಏನು ಮಾಡ್ತೀನಿ, ನಾನೊಂದು 3 ಟರ್ಮ್ಸ್ ಈ ಕಡೆ 3 ಟರ್ಮ್ಸ್ ಈ ಕಡೆ ಹೇಳ್ತೀನಿ ನೋಡ್ರಿ. ಒಂದು ಶಬ್ದಗಳನ್ನ ಹೇಳ್ತೀನಿ ಕೇಳ್ರಿ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಅಲ್ಲೂ ಇರ್ತಾವೆ. ಇಲ್ಲೇ ನಾವು ಕಲ್ತಿದ್ದೀಗ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್. ಈಗ ನಾವೇನು ಮಾಡೋಣ, ಹೆಂಗೆ ನಾವು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅರ್ಥ ಮಾಡಿಕೊಂಡು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅರ್ಥ ಮಾಡ್ಕೊಂಡ್ವಲ್ಲ, ಹಂಗೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇವು ಎರಡನ್ನ ಅರ್ಥ ಮಾಡಿಸ್ಬಿಡ್ತೀನಿ. ಅವಾಗಿದು ಭಾರಿ ಈಸಿ ಆಗ್ತೈತಿ. ಹ್ಞೂ ಅನ್ರಿ. ಹಾಂ, ಬೆಸ್ಟ್. ಇದಕ್ಕೆ ಸ್ವಲ್ಪ ನಾನು ಇದನ್ನು ಮಾಡ್ಬೇಕಾಗತ್ತೆ. 1 ನಿಮಿಷ ಮಕ್ಕೊಂಡು ಹೇಳ್ರಿ ನಡಿ ವ್ಯವಸ್ಥೆನಿ. ಆಮೇಲೆ ನೋಡ್ರಿ ಇನ್ನೊಂದೇನು, ಇದನ್ನು ನಾನು
ಎಲೆಕ್ಟ್ರಾಸ್ಟಾಟಿಕ್ ಪೊಟೆನ್ಷಿಯಲ್ ನಾವು ಮನಸ್ಸು ಮಾಡಿದ್ರೆ ಹಿಂಗೂ ಮಾಡ್ಬೋದು. ಎಲೆಕ್ಟ್ರಾಸ್ಟಾಟಿಕ್ ಪೊಟೆನ್ಷಿಯಲ್ ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಇವಿಷ್ಟನ್ನು ಒಂದು 10-15 ನಿಮಿಷನಾಗ ಬಡ ಹೇಳಿ ಆ ಡೆಫಿನೇಷನ್ ಒಂದು 2-3 ಸರ್ತಿ ಅನ್ನಿಸಿ ಸ್ಟೂಡೆಂಟ್ಸ್ ಎವ್ರಿ ಒನ್ ಟೆಲ್ ನಾವ್ ವಾಟ್ ಈಸ್ ಹಿಂಗೆ ಮಾಡ್ಬೋದು. ಇಲ್ಲಿ ನಂದು ಮೇನ್ ಇಂಟೆನ್ಷನ್ ಏನು ಗೊತ್ತ, ಒಂದು 2-3 ಇಂಟೆನ್ಷನ್ ಇರ್ತಾವೆ. ಒಂದು ಆ ಕನ್ಸೆಪ್ಟ್ ಕ್ಲಿಯರಾಗಿ ಅರ್ಥ ಆಗ್ಬೇಕು. ಇನ್ನೊಂದು ಒಂದು ಕನ್ಸೆಪ್ಟನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು, ನಾವು ಎಷ್ಟು ಡೆಪ್ತಿಗೆ ಹೋಗಿ ಅರ್ಥ ಮಾಡ್ಕೋಬೇಕಲ್ಲ ಅಂತ ಅನ್ನೋದನ್ನು ಕಲಿಸ್ಬೇಕು. ಅಂದ್ರೆ ನೀವು ಮುಂದೆ ಡಿಗ್ರಿಗೆ ಹೋದಾಗ ಯಾವುದೋ ಒಂದು ಹೊಸ ಸಬ್ಜೆಕ್ಟ್ ತೊಗೊಂಬಂದಾಗ ಯಾರು ಟೀಚರ್ ಅವಶ್ಯಕತೆ ಇಲ್ಲಾರ್ದೆ ಒಂದು ಸ್ಟೇಟ್ಮೆಂಟನ್ನು ಇಷ್ಟು ಡೀಟೇಲಾಗಿ ಅರ್ಥ ಮಾಡ್ಕೋಬೋದು ಅಂತ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ಬೇಕು. ಅಂದ್ರೆ ಅದೊಂದು ಡಿಗ್ರಿ ಬುಕ್ಕರ ಕೊಟ್ಟಿರಲಿ, ಒಂದು ಸ್ಪಿರಿಚುವಲ್ ಬುಕ್ಕರ ಕೊಟ್ಟಿರಲಿ. ಸ್ಪಿರಿಚುವಲ್ ಬುಕ್ ಅಂದ್ರೆ ಸ್ವಲ್ಪ ಹೆವಿ ಆಗ್ತಾವೆ, ಒಮ್ಮಿಂದೊಮ್ಮೆ ಕ್ಲಿಯರ್ ಅರ್ಥ ಆಗಲ್ಲ, ಇಟ್ ಡಿಪೆಂಡ್ಸ್. ಓಕೆ, ಸ್ವಲ್ಪ ಟೈಮ್ ಬೇಕು. ಯಾವುದೋ ಕೊಟ್ಟರು ನನ್ನಷ್ಟಕ್ಕೆ ನಾನು ಅದನ್ನು ಅಧ್ಯಯನ ಮಾಡಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನನಗೆ ಬರ್ತೈತಿ, ಇದನ್ನು ಮಾಡಿಸ್ಬೇಕಂತ ಮೊದಲಿನಿಂದ ಇಷ್ಟು ಬಿದ್ದಾಡ್ತಿರ್ತೀನಿ. ಇನ್ನೂ ಒಂದು ಇಂಟೆನ್ಷನ್ ಏನಂದರೆ, 2 ವರ್ಷ ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಸಿ ಹೋದಾಗ ಆ ಫಿಸಿಕ್ಸ್ ಕ್ಲಾಸ್ನಾಗ ಏನು ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡಲಿ, ಮಕ್ಕೊಂಡವ್ರಿಗೆ ಗೊತ್ತಾಗ್ಲದ. ಮಕ್ಕೊಂಡವ್ರಿಗೆಲ್ಲ ಯಾರು ಎಚ್ಚರ ಇರ್ತಾರಲ್ಲ ಅವರಿಗೆ ಆ ಟೈಮ್ ಏನು ಸ್ಪೆಂಡ್ ಮಾಡಿವಲ್ಲ ಮಸ್ತ್ ಇತ್ತದು. ಬಿಕಾಸ್ ನಿಮ್ಗೆ ಸೆಕೆಂಡ್ ಇಯರ್ ಮುಗಿದ್ಮೇಲೆ ಮಾರ್ಕ್ಸ್ ನಿಮ್ಗೆ ಅನ್ಸುತ್ತೆ ಸದ್ಯ ಮಾರ್ಕ್ಸ್ ಇಂಪಾರ್ಟೆಂಟ್, ರ್ಯಾಂಕ್ ಇಂಪಾರ್ಟೆಂಟ್, ನನ್ನ ಡಿಗ್ರಿ ಇಂಪಾರ್ಟೆಂಟ್, ನಾನು ಡಾಕ್ಟರ್ ಆಗ್ತೀನೋ ಇಂಜಿನಿಯರ್ ಆಗ್ತೀನೋ ಏನಾಗ್ತೀನೋ ಅದು ಇಂಪಾರ್ಟೆಂಟ್ ಅಂತ ಸದ್ಯ ಅನ್ನಿಸ್ತಿರುತ್ತೆ. ಅಟ್ ದ ಎಂಡ್ ಆಫ್ ಯುವರ್ ಲೈಫ್ ಅವು ಏನು ಮಾಡೋಂಗಿಲ್ಲ. ಹೋಗ್ಬಿಡ್ರಿ ಸದ್ಯ, ಈಗ ಬೇಡ, ವಾಪಸ್ ಬರೋಣ. ಈಗೇನು ಹೇಳ್ತೀನಿ ನಾನು, ಹೇಳಿ ಸರ್. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂದ್ರೇನು? ಹಾಂ, ಸೊ ಈಗಿದೆ ಗ್ರೌಂಡ್ ಕಾಣಿಸಕತ್ತೈತೆ ಎಲ್ಲರಿಗೆ. ಸೊ ನೋಡೋಣ, ಈ ಕಡೆ ಕಾಣಿಸುತ್ತೆ, ನೋಡಕತ್ತೆ ಎಲ್ಲರು ನೋಡ್ಬೇಕಾ? ಹಾಂ, ಇಲ್ಲೊಂದು ಆಬ್ಜೆಕ್ಟ್ ಐತಿ ಸರ್, ನಾವು ನೋಡಕತ್ತಿದ್ವಿ ಕರೆಕ್ಟ್ ಸ್ವಪ್ನ ಆ ಕಡೆ ಹೊಡೆದು ನೀವು ನೋಡಿದ್ರೆ. ಹಾಂ, ಓಕೆ, ಲೆಟ್ಸ್ ಕಮ್ ಬ್ಯಾಕ್. ಇಲ್ಲಿ ತನ ಐತಲ್ಲ ಇದು. ಹಾಂ, ಈಗಿದು ಒಂದು ಆಬ್ಜೆಕ್ಟ್ ಐತಿ ಆಫ್ ಮಾಸ್ ಎಮ್. ಹ್ಞೂ ರೀ, ಅದು ಗ್ರೌಂಡ್ನೊಳಗೆ ಐತಿ. ಗ್ರೌಂಡ್ನೊಳಗೆ ಅದ್ರದ್ದು ಏನ್ರಿ ಪೊಟೆನ್ಷಿಯಲ್ ಎನರ್ಜಿ ಏನಿರ್ತೈತಿ? ಝೀರೋ ಚಂದ ಆಗಲಿಲ್ಲ, ಅದು ಝೀರೋ. ಪೊಟೆನ್ಷಿಯಲ್ ಎನರ್ಜಿ ಈಸ್ ಝೀರೋ ಇದಕ್ಕೆ, ಯಾವುದಕ್ಕೆ? ಈ ಆಬ್ಜೆಕ್ಟಿಗೆ. ಈಗ ನಾನು ಏನು ಮಾಡ್ತೀನಿ, ಇದನ್ನು ಒಂದು ಕೆಲಸ ಮಾಡೋಂತೇಳ್ರಿ, ಇದಕ್ಕೆ 5 kg ಮಾಸ್ ಐತೆ ಅಂತ ಅನ್ಕೋರಿ. ಎಷ್ಟು? 5 kg ಮಾಸ್. ಸೊ ಇದನ್ನು ಒಂದು ಸರ್ಟನ್ ಹೈಟಿಗೆ ನಾನು ಲಿಫ್ಟ್ ಮಾಡ್ತೀನಿ. ಅದ ಸೇಮ್ 5 kg ಲಿಫ್ಟ್ ಮಾಡ್ತೀನಿ ಒಂದು ಸರ್ಟನ್ ಹೈಟಿಗೆ. ಲೆಟಸ್ ಸೇ ಇದನ್ನು ಲಿಫ್ಟ್ ಮಾಡೋಕ್ಕೆ ನಷ್ಟು ಮಾಡ್ಬೇಕಾತ, ಹೌದ್ರಿ? ಹಾಂ, ಫಸ್ಟಿಗೆ ಇತ್ತಲ್ಲ ಇದು ಪೊಸಿಷನ್ ಎ ಅನ್ಕೋರಿ. ಈಗ ಐತಲ್ಲ ಅದು ಪೊಸಿಷನ್ ಬಿ ಅಟ್ ಅ ಹೈಟ್ ಹೆಚ್. ಈಗ ನಾವೇನು ಅರ್ಥ ಮಾಡ್ಲಿಕ್ಕೆ ಟ್ರೈ ಮಾಡತ್ತಿದ್ದಿಲ್ಲ? ಹಾಂ, ಹೌದಾ? ಸೊ ಈ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿಲ್ಲೇ? ನಾವೇನು ಸುಡಗಾಡ ವರ್ಕ್ ಮಾಡಿರ್ತೀವಿ ಅದ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಯಾಗಿ ಸ್ಟೋರ್ ಆಗಿರ್ತೈತಿ. ಹಾಂ, ಈಗ ಒಂದು ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಆನ್ಸರ್ ಮಾಡ್ಬೇಕು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಟ್ ಪಾಯಿಂಟ್ ಬಿ? ವಾಟ್ ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಟ್ ಪಾಯಿಂಟ್ ಎ? ಹಾಂ, ಇದು ಪಾಯಿಂಟ್ ಎ ಒಳಗೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಎಷ್ಟೈತಿ? 0. ಅಲ್ಲಿ ಎಷ್ಟೈತಿ? 200. ಈಗ ನೆಕ್ಸ್ಟ್ ನೀವು ಏನು ರೆಡಿ ಆಗ್ಬೇಕಂದ್ರೆ, ನೆಕ್ಸ್ಟ್ ನಾ ಕ್ವಶನ್ ಹಿಂಗೆ ಕೇಳಿದಾಗ ನೀವು ಹೇಳು ಹಂಗೆ ರೆಡಿ ಆಗ್ಬೇಕು. ಹೆಂಗಂದ್ರೆ ಪಾಯಿಂಟ್ ಬಿ ಒಳಗೆ ಎಷ್ಟು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಐತಿ ಅಂತ ಕೇಳ್ತೀನಿ. ನೆಕ್ಸ್ಟ್ ನಾ ಹೇಳಿಲ್ಲ ಇನ್ನೂ ಹಂಗಂದ್ರೆ ಏನಂತ ಅದು ಹೇಳಿದ ಮೇಲೆ ಕೇಳ್ತೀನಿ. ಗೊತ್ತಾತನ್ರಿ? ಹಾಂ, ಈಗ ನೋಡ್ರಿ ಹೆಂಗೆ ನೀವು 200 joule ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರಲ್ಲ, ಹಂಗೆ ಸೋ ಆ್ಯಂಡ್ ಸೋ ವ್ಯಾಲ್ಯೂ ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಟ್ ದಟ್ ಪಾಯಿಂಟ್ ಅಂತ ಈಗ ನೀವು ಹೇಳಕ್ಕೆ ರೆಡಿ ಆಗ್ತೀರಿ. ಈಗ ಏನಂತ ಹೇಳ್ತೀನಿ, ಇದು ಎಷ್ಟು kg ಐತಿ? ಹಾಂ, ಇದನ್ನು ಲಿಫ್ಟ್ ಮಾಡೋಕ್ಕೆ ಎಷ್ಟು ವರ್ಕ್ ಮಾಡಿದ್ವಿ ನಾವು? 200 joule. ಎಷ್ಟು kgಗೆ? 1 kgಗೆ ಎಷ್ಟು? ಭಾಳ ಅವಸರ ಮಾಡಬಾರ್ದು. 40, ಇನ್ನೊಂದು 0. ಹಾಂ, 40 joule, ಹೌದಿಲ್ರಿ? ಸೊ ನಾನು ಹಿಂಗೆ ಹೇಳ್ತೀನಿ, ವಿ ಡಿಡ್ 40 joules ಆಫ್ ವರ್ಕ್ ಫಾರ್ ಎವ್ರಿ 1 kg ಆಫ್ ದಟ್ ಸಬ್ಸ್ಟೆನ್ಸ್. 5 kgಗೆ ಮಾಡಿದ್ದು 200 joule, 1 kgಗೆ ಮಾಡಿದ್ದು 40 joule. 1 kgಗೆ ನೀವು ಎಷ್ಟು
ವರ್ಕ್ ಮಾಡ್ತಿರಲ್ಲ ಅದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್. ಇಷ್ಟನ ನಾವು ಏನು ಅಂತಿಕೊಂಡು ಅಷ್ಟೇ ಇರ್ತಾವೆ ಅವು. ಪೂರಾ ಆ 5 kg ಸೇರಿ ಎಷ್ಟು ವರ್ಕ್ ಮಾಡ್ತೀವಿ ಅದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಪರ್ ಕೆ ಜಿಗೆ ಹೇಳ್ರಿ ಅಂತ ಸ್ಪೆಸಿಫಿಕ್ ಆಗಿ 5 kg 1 kg ಎಷ್ಟು ಮಾಡ್ದಂಗೆ ಆತ ಅಂತ ಯಾರು ಕೇಳಿದ್ರೆ ಅದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್. ಗೊತ್ತಾತ್ರಿ? ನೆಕ್ಸ್ಟ್ ಏನೀಗ ಡಿಫ್ರೆನ್ಸ್. ಹೌದು, ಅದಕ್ಕೆ ಸ್ವಲ್ಪ ನಾವು ನಮ್ಮ ಡೈಗ್ರಾಮನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿ ಪಾಯಿಂಟ್ ಸಿ ತೊಗೋಬೇಕಾಗ್ತದೆ. ಅದಕ್ಕೆ ಇನ್ನೊಂದು ಡಿಫರೆನ್ಸ್ ಅಂತ ಬಂದಾಗ 2 ಪಾಯಿಂಟ್ ನಡುವೆ ಇರ್ತೈತಿ. ಒಂದು ಪಾಯಿಂಟ್ ಅಂತ ತೊಗೊಂಡಾಗ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಟ್ ದಟ್ ಪಾಯಿಂಟ್. ಹಿಂಗೆ ಅನ್ನಕ್ಕೆ ಬರೋಂಗಿಲ್ಲ. ವಾಟ್ ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ ದಿಸ್ ಪಾಯಿಂಟ್? ಡಿಫರೆನ್ಸ್ ಅಂದರೆ 2 ಪಾಯಿಂಟಿನ ಮಧ್ಯೆ ಇರ್ತೈತಿ. ಗೊತ್ತಾಗತ್ತೆ ರೀ? ಓಕೆ, ಈಗ ವಿಲ್ ಟೇಕ್ ಒನ್ ಮೋರ್ ಪಾಯಿಂಟ್. ಯಾವುದು? ಪಾಯಿಂಟ್ ಸಿ. ಪಾಯಿಂಟ್ ಸಿ ಇಲ್ಲಿಂದ ಮತ್ತೊಂದು ಸ್ವಲ್ಪ ಹೈಟ್ನೊಳಗೈತೆ ಅಂತ ತಿಳ್ಕೊರಿ. ಇನ್ನು ಸ್ವಲ್ಪ ಹೈಟ್ ನಾವು ಮ್ಯಾಲೆ ತೊಗೋಬೋದು. ಅಲ್ಲಿ ಬರತ್ತಿಲ್ಲ ಅಂದಂಗೆ ಅದು ಸಿ. ಈ ಸಿ ಕಾಣಿಸುತ್ತೆ ಇಲ್ಲನೇ? ಹಾಂ, ತಡ್ರಿ. ಇದು ಪಾಯಿಂಟ್ ಸಿ. ಕ್ಯಾನ್ ಯು ಸಿ ಪಾಯಿಂಟ್ ಸಿ ಇನ್ ದ ಕ್ಯಾಮರಾ? ಇನ್ ದ ಕ್ಯಾಮರಾ. ಹಾಂ, ಆಯ್ತು. ಸೊ ಈಗಿಲ್ಲೇ ಇನ್ನೂ ಹೈಟ್ನ ಮಾರ್ಕ್ ಮಾಡ್ಬೋದು. ಒಂದು ಬೋರ್ಡು ಕಟ್ ಆಗ್ತೈತೆ, ನಮ್ದು ಇಲ್ಲೂ ಕಟ್ ಆಗ್ತೈತಿ. ಸೊ ಅದಕ್ಕೆ ಇಷ್ಟಕ್ಕೆ ಎಕ್ಸ್ಟ್ರಾ 300 ಜೋಲ್ ನಾವು ವರ್ಕ್ ಮಾಡಿದ್ವಿ ಅಂತ ತಿಳ್ಕೊರಿ. ಇಷ್ಟು ಲಿಫ್ಟ್ ಮಾಡೋಕೆ. ಅಯ್ಯೋ, ಇಲ್ಲಿ ತನಕ ಲಿಫ್ಟ್ ಮಾಡಿದ್ವಿ. ಇಲ್ಲಿಂದ ಇನ್ನು ಸ್ವಲ್ಪ ಒಂದು ಕೆಲಸ ಮಾಡೋಣ. ಹೋಲಿ, ಸರ್ ಇಷ್ಟಕ್ಕೆ ಯಾಕೆ 300 ಸರ್? ಇನ್ನೊಂದು 100 ಹಾಂ ಎಕ್ಸ್ಟ್ರಾ. ಈಗ ಸದ್ಯ ಇಲ್ಲಿ ತನಕ ಎಷ್ಟು ವರ್ಕ್ ಮಾಡಿದ್ವಿ? 200. ಇನ್ನು ಎಕ್ಸ್ಟ್ರಾ ಮಾಡಿದ್ವಿ ನಾವೀಗ. ಹಾಂ, ಈಗ ಈ ಕ್ವಶನ್ ಕೇಳಿದ್ರೆ ಕರೆಕ್ಟ್ ಆನ್ಸರ್ ಮಾಡ್ಬೇಕು. ವಾಟ್ ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ಪಾಯಿಂಟ್ ಸಿ? ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಟ್ ಸಿ ಎಷ್ಟು? ಶಾಣೆ ಅದ ಕರೆಕ್ಟ್. ವಾಟ್ ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಟ್ ಬಿ? 200 ಜೂಲ್. ಆಮೇಲೆ ಇಲ್ಲಿ ಯೂನಿಟ್ ಲಕ್ಷ ಕೊಟ್ರೆ ನೀವು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಗೆ ಜೋಲ್ ಅಷ್ಟು ಅಂತೀವಿ ನಾವು. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಹೇಳ್ಬೇಕಾದ್ರೆ ಪರ್ ಕೆ ಜಿ ಬರೀಬೇಕು. ಇದನ್ನ 1 kg ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್. ಹಾಂ, ನೆಕ್ಸ್ಟ್ ಕ್ವಶನ್. ಈಗ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಆಟ್ ಬಿ ಇದನ್ನ ಇನ್ನೊಮ್ಮೆ ಕೇಳಕತ್ತೀನಿ. ಪರ್ ಕೆ ಜಿ. ಹಾಂ, ಇದಕ್ಕೆ ಅನ್ಸುತ್ತೆ ಎಲ್ಲರಿಗೆ 40 ಜೋಲ್ ಪರ್ ಕೆ ಜಿ ಬರ್ತೈತೆ. ಹಾಂ, ಇಲ್ಲ ಸರ್ ನಾವು ನೋಡಕತ್ತಿಲ್ಲ, ಹೆಂಗೆ ಕಾಣಿಸುತ್ತೆ ಹೇಳ್ರಿ. ಹಾಂ, ಗ್ರಾವಿಟೇಷನಲ್ ನೆಕ್ಸ್ಟ್. ಈಗ ಇದು ಇಂಟ್ರೆಸ್ಟಿಂಗ. ಈಗ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕು. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಆಟ್ ಸಿ. ಹಾಂ, ಟೋಟಲ್ ಮಾಡಿದ್ದು 300. ಹಾಂ, ಡಿವೈಡ್ ಬೈ 5 60 ಜೋಲ್ ಪರ್ ಕೆ ಜಿ. ಈಗ ನೆಕ್ಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿ ಸಿ. ಸಿ ಬಿ ಅಂದರೆ ಬಿಟ್ವೀನ್ ಬಿ ಆ್ಯಂಡ್ ಸಿ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಟ ಪಾಯಿಂಟ್ ಅಂತ ಇರಂಗಿಲ್ಲ, ಹೇಳಿದ್ನಲ್ಲ, ಬಿಟ್ವೀನ್ ಅಂತ ಇರ್ತೈತೆ. ಈಗ ಏನು ಮಾಡ್ಬೇಕು ಗೊತ್ತೇನ? ಇಲ್ಲಿಂದ ಇಲ್ಲಿ ತೊಗೊಂಡು ಹೋಗೋಕ್ಕೆ ಎಷ್ಟು ವರ್ಕ್ ಮಾಡಿದ್ವಿ ನಾವು? ಹೌದಾ? ನಾನೊಂದು ಕ್ವಶನ್ ಕೇಳ್ತೀನಿ, ನೀವು ವಿಚಾರ ಮಾಡಿ ಆನ್ಸರ್ ಮಾಡಿರಿ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಬಿ ಆ್ಯಂಡ್ ಸಿ ಈಸ್ 100 ಜೋಲ್ ಅಂತ ನಾವು ಬರೆದ್ರೆ ಕರೆಕ್ಟೋ ರಾಂಗು? 100 ಜೋಲ್ ಏನು ಗೊತ್ತನ? 100 ಜೋಲ್ ಈಸ್ ದ ಡಿಫರೆನ್ಸ್ ಇನ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ 20 ಗೊತ್ತಾತನ್ರಿ ಪರ್ ಕೆ ಜಿ. ಹಾಂ, ಇಲ್ಲಿಂದಿಲ್ಲೇ ತೊಗೊಂಡು ಹೋಗಕ್ಕೆ ಟೋಟಲ್ ವರ್ಕ್ ಮಾಡಿದ್ದು 100 ಜೋಲು. ಪ್ರತಿ ಕೆ ಜಿಗೆ ಎಷ್ಟು ಮಾಡಿರ್ತೀರಲ್ಲ, ಎಷ್ಟು? 20 ಜೋಲ್ ಪರ್ ಕೆ ಜಿ. ದಿಸ್ ಈಸ್ 20 ಆತ್ರಿ. ದಿಸ್ ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಹಂಗಾರೆ ನಮಗೆ ಏನು ಗೊತ್ತಾತಂದ್ರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ನಮಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಾವು ಆ 2 ಪಾಯಿಂಟದ್ದು ನಮಗೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಗೊತ್ತಿರ್ಬೇಕು. ಹ್ಞೂ ರೀ?
ಈ ಪಾಯಿಂಟಿಗೆ ತೊಗೊಂಡು ಹೋಗೋಕೆ ಪ್ರತಿ ಕೆ ಜಿಗೆ ಎಷ್ಟು, ಆ ಪಾಯಿಂಟಿಗೆ ತೊಗೊಂಡು ಹೋಗೋಕೆ ಪ್ರತಿ ಕೆ ಜಿಗೆ ಎಷ್ಟು, ಅವನ್ನೆರಡು ಕ್ಯಾಲ್ಕ್ ಮಾಡ್ಕೊಂಡು ಡಿಫ್ರೆನ್ಸ್ ತೊಗೊಂಡ್ಬಿಟ್ರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ನಾಗ ಡಿಫ್ರೆನ್ಸ್ ಏನು ಸರ್ ಅದನ್ನ ಹೇಳ್ತಾರಲ್ಲ ನೀವು, ಅದನ್ನ ಅನ್ಬೇಕು. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಏನು ವ್ಯಾಲ್ಯೂಸ್ ಅದಾವಲ್ಲ, ಒಂದು 40 ಒಂದು 60 ಅವು ಎರಡು ನೋಡು. ಓಕೆ, ಈಗ ನಾ ಕ್ಲಾಸ್ ಸ್ಟಾಪ್ ಮಾಡ್ತೀನಿ. ಈಗ ನಾವು ಯಾಕಂದ್ರೆ ಏನಾಗ್ತದೆ ಗೊತ್ತೇನೆ, ಇದನ್ನು ತೊಗೊಂಡು ಹೋಗಿ ನಾನು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಮತ್ತು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡಿಫರೆನ್ಸಿಗೆ ಕನೆಕ್ಟ್ ಮಾಡ್ಬೇಕು. ಇದಿಷ್ಟು ಅರ್ಥ ಆತಿಲ್ಲ ರೀ ಈಗ? ಹಾಂ, ಇದು ಕರೆಕ್ಟ್ ನೆನ್ಪಿಟ್ಕೊಂಡಿರೆ ಇವು ಏನೇನು ನಾವು ಡಿಸ್ಕಸ್ ಮಾಡಿದ್ದೀವಿ ಅಂತ. ಬೇಕಾದ್ರೆ ಇವತ್ತು ಮನೆಗೆ ಹೋಗಿ ಇದನ್ನ ಈಗ ಅಷ್ಟರೊಳಗೆ ನಾ ಅಪ್ಲೋಡ್ ಮಾಡಿರ್ತೀನಿ, ಮನೆಗೆ ಹೋಗಿ ಬೇಕಾದ್ರೆ ಇದನ್ನು ನೋಡ್ರಿ. ಹಾಂ ಸರಿ ಅಂತ ಫುಲ್ ಹುರುಪ್ನಾಗ ಹೋಗಿ ಧಾರಾವಾಹಿ ನೋಡಿ ಮಕ್ಕೊಂಡ್ಬಿಡ್ರಿ.